ನಾವು ಲೈಫಲ್ಲಿ ಒಂದು ಗುರಿ ಇಟ್ಟಿಲ್ಲ ಅಂದರೆ ಲೈಫ್ ನಮ್ಮನ್ನು ನೋಡಿ ಒಂದು ಗುರಿ ಇಟ್ಟುಬಿಡ್ತೈತೆ. ಲೈಫ್ ನಮ್ಮನ್ನು ನಡೆಸೋದು ಭಾಳ ಮೋಸವಾಗಿರುತ್ತೆ, ಆದರೆ ನಾವು ಲೈಫನ್ನು ನಡೆಸಿದ್ರೆ ಭಾಳ ಸುಂದರವಾಗಿರುತ್ತೆ. ಜೀವನ ಹೆಂಗೆಲ್ಲ ಹೋಗುತ್ತಾ ಹಂಗೆ ಹೋಗಲಿ ಅಂತ ನಾವು ಬಿಡಬಾರ್ದು. ನನ್ನ ಜೀವನ ಹಿಂಗೆ ಇರಬೇಕು ಅನ್ನೋದನ್ನು ತೀರ್ಮಾನ ಯಾರು ಮಾಡ್ತಾರೋ ಅವ್ರ ಲೈಫಲ್ಲಿ ಮಾತ್ರನೇ ಒಂದು ಜಯ ಅಥವಾ ಸಕ್ಸಸ್ಸನ್ನು ನೋಡೋಕ್ಕಾಗೋದು. ಸೊ ನನ್ನ ಲೈಫ್ ಹಿಂಗೆ ಇರಬೇಕು, ನನ್ನ ಜೀವನ ಹಿಂಗೆ ಇರಬೇಕು, ನನ್ನ ಗುರಿ ಇಲ್ಲೇ ಹೋಗಿ ಮುಟ್ಟಬೇಕು, ನಾನು ಹಿಂಗೆ ಬಾಳಬೇಕು ಅಂತ ತೀರ್ಮಾನಗಳನ್ನು ಎತ್ತೋದಕ್ಕಾಗಿಯೇ ನಮಗೆ ದೇವರು ಸತ್ಯವೇದನ ಕೊಟ್ಟಿರೋದು. ಹೆಂಗಾದರೂ ಹೋಗಲಿ, ಹೇಗೆ ದೇವ್ರು ನಡೆಸ್ತಾರೋ ನಡೆಸಲಿ ಅನ್ನೋದಕ್ಕೆ ನಮಗೆ ಬೈಬಲ್ ಬೇಕಾಗಿಲ್ಲ, ಬೋಧನೆ ಬೇಕಾಗಿಲ್ಲ, ಬೋಧಕರು ಬೇಕಾಗಿರಲ್ಲ. ಸೊ ಇವತ್ತು ನೀವು ಎಲ್ಲಿದ್ದೀರಾ ಅನ್ನೋದು ಮುಖ್ಯ ಅಲ್ಲ, ಅಟ್ಲೀಸ್ಟ್ ಇದಕ್ಕೆ ಮೇಲೆ ಹೆಂಗಿರ್ತೀರಾ ಅನ್ನೋದೇ ಭಾಳ ಭಾಳ ಮುಖ್ಯ. ಸೊ ಈ ಲೋಕದಲ್ಲಿ ಬಡವರು ಯಾರು ಗೊತ್ತಾ? ದುಡ್ಡು ಇಲ್ಲದೆ ಇರೋರಲ್ಲ, ತೀರ್ಮಾನ ಇಲ್ಲದೆ ಇರೋರು, ಜೀವನದಲ್ಲಿ ಒಂದು ವಿಷನ್ ಇಲ್ಲದೆ ಇರೋರು, ನಾನು ಹಿಂಗೆ ಬಾಳಬೇಕು ಅನ್ನೋ ಯೋಚನೆ ಇಲ್ಲದೆ ಇರೋರೆ. ದೇ ಆರ್ ಪೋರೆಸ್ಟ್ ಪೀಪಲ್ ಇನ್ ದಿಸ್ ವರ್ಲ್ಡ್. ಸಮುದ್ರದಲ್ಲಿ ಎಷ್ಟೇ ಬಿರುಗಾಳಿ ಬೀಸಿದ್ರು ಹಡಗು ಓಡಿಸೋನು ಎಲ್ಲಿಗೆ ಹೋಗ್ಬೇಕು ಅಂತ ಯೋಚಿಸ್ತಾನೋ ಅಲ್ಲೇ ಹೋಗ್ತಾನಂತೆ. ಸೊ ಈ ಲೋಕದಲ್ಲಿ ನಮಗೆ ಬಿರುಗಾಳಿಗಳು ಬೀಸ್ಬೋದು, ಅಪೋಸಿಷನ್ಸ್ ಬರ್ಬೋದು, ಆಗಲ್ಲ ಅನ್ನೋದಕ್ಕೆ ಎಷ್ಟೋ ಕಾರಣಗಳು ಹೇಳ್ಬೋದು. ಆದರೆ ಹಠದಿಂದ ತೀರ್ಮಾನದಿಂದ ಮಾಡಲೇಬೇಕು ಅಂತ ಹೇಳೋರು, ಜೀವನದಲ್ಲಿ ಹಿಂಗೆ ಇರಬೇಕು ಅಂತ ಹೇಳೋರು ಸಾಧಿಸ್ತಾರೆ. ಆಶೀರ್ವಾದ ಮುಖ್ಯ ಇಲ್ಲ ಅಂತ ಹೇಳೋ ಪ್ರಸಂಗಗಳಿಂದ ನೀವು ದೂರ ಇರಿ. ಇವತ್ತೆಲ್ಲರೂ ಹೇಳ್ಕೊಡೋದು ಏನು ಗೊತ್ತಾ? ಆಶೀರ್ವಾದದ ಬಗ್ಗೆ ಮಾತಾಡೋ ಪ್ರೀಚರ್ಸಿಂದ ದೂರ ಇರಿ ಅಂತ ಹೇಳ್ತಾರೆ. ನಾನು ಮತ್ತೆ ಹೇಳ್ತೀನಿ, ಆಶೀರ್ವಾದ ಬೇಡ, ಆಶೀರ್ವಾದ ಇಲ್ಲ ಅಂತ ಹೇಳೋ ಪ್ರಸಂಗದಿಂದ ದೂರ ಇರಿ. ಇಲ್ಲಿ ಬಂದಿರುವಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ನಾವಿನ್ನೂ ಜನವರಿ ತಿಂಗಳಲ್ಲೇ ಇದ್ದೀವಿ. ಸೊ ಇನ್ನೂ ನಮ್ಮ ಮುಂದೆ ಇನ್ನೂ ಒಂದು 11 ತಿಂಗಳು ಬಾಕಿ ಇದೆ. ಆಮೇಲೆ ಸೊ ಕೆಲವೊಂದು ತೀರ್ಮಾನಗಳನ್ನು ಯಾವಾಗಲೂ ಅಥವಾ ಆವಾಗವಾಗ ಮಾಡೋದು ಭಾಳ ಭಾಳ ಒಳ್ಳೆಯದು. ಸತ್ಯವೇದನು ನಮಗೆ ಈ ರೀತಿ ಹೇಳುತ್ತೆ, ಪ್ರಾವರ್ಬ್ಸ್ 29:18, ಜ್ಞಾನೋಕ್ತಿಗಳು ಬರೆದ ಪುಸ್ತಕ 29ನೇ ಅಧ್ಯಾಯ 18ನೇ ವಾಕ್ಯ. ದೇವದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರುವರು. ವೇರ್ ದೇರ್ ಈಸ್ ನೋ ವಿಷನ್ ಪೀಪಲ್ ಪೆರಿಶ್, ವೇರ್ ದೇರ್ ಈಸ್ ವಿಷನ್ ಪೀಪಲ್ ಫ್ಲರಿಶ್. ವಿಷನ್ ಅಂದರೆ ಒಂದು ಗುರಿ ಲೈಫಲ್ಲಿ ಬಂದ್ಬಿಟ್ಟು ನನಗೆ ಹಿಂಗೆ ಇರಬೇಕು, ನಾನು ಹಿಂಗೆ ಬಾಳಬೇಕು ಅನ್ನೋ ಗುರಿ ನಮ್ಮ ಲೈಫಲ್ಲಿ ಇಲ್ಲ ಅಂದರೆ ಲೈಫ್ ನಮ್ಮನ್ನು ಗುರಿ ಇಟ್ಟುಬಿಡ್ತಿದೆ. ನಾವು ಲೈಫಲ್ಲಿ ಒಂದು ಗುರಿ ಇಟ್ಟಿಲ್ಲ ಅಂದರೆ ಲೈಫ್ ನಮ್ಮನ್ನು ನೋಡಿ ಒಂದು ಗುರಿ ಇಟ್ಟುಬಿಡ್ತೈತೆ. ಲೈಫ್ ನಮ್ಮನ್ನು ನಡೆಸೋದು ಭಾಳ ಮೋಸವಾಗಿರುತ್ತೆ, ಆದರೆ ನಾವು ಲೈಫನ್ನು ನಡೆಸಿದ್ರೆ ಭಾಳ ಸುಂದರವಾಗಿರುತ್ತೆ. ಸೊ ಈ ಜನವರಿ ತಿಂಗಳಲ್ಲಿ ಯಾವ ರೀತಿ ನಮ್ಮ ಲೈಫ್ ಇರಬೇಕು ಅನ್ನೋದನ್ನು ನಾವು ಶೇಪ್ ಮಾಡಿಲ್ಲ ಅಂದರೆ ಅಥವಾ ನಾವು ತೀರ್ಮಾನ ಮಾಡಲಿಲ್ಲ ಅಂದರೆ ಲೈಫ್ ಎಲ್ಲನೂ ತೀರ್ಮಾನ ಮಾಡಿಬಿಡುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಲೈಫ್ ತೀರ್ಮಾನ ಮಾಡಿದ್ರೆ ಎಲ್ಲ ಅಪ್ಸೈಡ್ ಡೌನ್ ಆಗಿರ್ತೈತೆ. ಸೊ ನನ್ನ ಲೈಫ್ ಹಿಂಗೆ ಇರಬೇಕು, ನನ್ನ ಜೀವನ ಹಿಂಗೆ ಇರಬೇಕು, ನನ್ನ ಗುರಿ ಇಲ್ಲೇ ಹೋಗಿ ಮುಟ್ಟಬೇಕು, ನಾನು ಹಿಂಗೆ ಬಾಳಬೇಕು ಅಂತ ತೀರ್ಮಾನಗಳನ್ನು ಎತ್ತೋದಕ್ಕಾಗಿಯೇ ನಮಗೆ ದೇವರು ಸತ್ಯವೇದನ ಕೊಟ್ಟಿರೋದು. ಹೆಂಗಾದರೂ ಹೋಗಲಿ, ಹೇಗೆ ದೇವ್ರು ನಡೆಸ್ತಾರೋ ನಡೆಸಲಿ ಅನ್ನೋದಕ್ಕೆ ನಮಗೆ ಬೈಬಲ್ ಬೇಕಾಗಿಲ್ಲ, ಬೋಧನೆ ಬೇಕಾಗಿಲ್ಲ, ಬೋಧಕರು ಬೇಕಾಗಿರಲ್ಲ. ಜೀವನ ಹೆಂಗೆಲ್ಲ ಹೋಗುತ್ತಾ ಹಂಗೆ ಹೋಗಲಿ ಅಂತ ನಾವು ಬಿಡಬಾರ್ದು. ನನ್ನ ಜೀವನ ಹಿಂಗೆ ಇರಬೇಕು ಅನ್ನೋದನ್ನು ತೀರ್ಮಾನ ಯಾರು ಮಾಡ್ತಾರೋ ಅವ್ರ ಲೈಫಲ್ಲಿ ಮಾತ್ರನೇ ಒಂದು ಜಯ ಅಥವಾ ಸಕ್ಸಸ್ಸನ್ನು ನೋಡೋಕ್ಕಾಗೋದು. ಈ ವರ್ಷ ನೀವು ಹೇಗೆ ಮುಗಿಸ್ಬೇಕು ಅನ್ನೋದು ನಿಮ್ಮ ಕೈಯಲ್ಲೈತೆ. ಎಲ್ಲರಿಗೂ ಶಾಕಿಂಗ್ ಆಗಿರುತ್ತೆ, ಪಾಸ್ಟರ್ ಎಲ್ಲ ದೇವ್ರ ಕೈಯಲ್ಲಿ ತಾನೇ ಇರೋದು. ದೇವ್ರ ಕೈಯಲ್ಲಿ ಇದ್ದರೆ ನಾವು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಬಿತ್ತಬೇಕು, ಕೊಡಬೇಕು, ಕನ್ಫೆಸ್ ಮಾಡಬೇಕು, ಡಿಕ್ಲೇರ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಐಕ್ಯತೆಯಲ್ಲಿ ಇರಬೇಕು, ಇದೆಲ್ಲ ಯಾಕೆ ಬೋಧನೆಗಳು? ಎಲ್ಲ ದೇವರೇ ನಡೆಸ್ಬಿಡ್ತಾರಲ್ವ. ಸೊ ಮತ್ತೆ ಹೇಳ್ತೀನಿ, ಲೈಫನ್ನು ನೀವು ತೀರ್ಮಾನ ಮಾಡಲಿಲ್ಲ ಅಂದರೆ, ಜೀವನನ ನೀವು ತೀರ್ಮಾನ ಮಾಡಲಿಲ್ಲ ಅಂದರೆ ಲೈಫ್ ತೀರ್ಮಾನ ಮಾಡಿಬಿಡುತ್ತೆ ನೀವು ಹೆಂಗೆ ಬಾಳಬೇಕು ಅಂತ. ಸೊ ಲೈಫ್ ತೀರ್ಮಾನ ಮಾಡಿಬಿಟ್ರೆ ಅದು ಯದ್ವತತ್ವವಾಗಿರುತ್ತೆ. ಸೊ ಇವತ್ತು ನೀವು ಎಲ್ಲಿದ್ದೀರಾ ಅನ್ನೋದು ಮುಖ್ಯ ಅಲ್ಲ,
ಅಟ್ಲೀಸ್ಟ್ ಇದಕ್ಕೆ ಮೇಲೆ ಹೆಂಗಿರ್ತೀರಾ ಅನ್ನೋದೇ ಭಾಳ ಭಾಳ ಮುಖ್ಯ. ಇನ್ನೊಂದು ಸತಿ ಹೇಳ, ಇದುವರೆಗೂ ನೀವು ಹೆಂಗಿದ್ರಾ ಅನ್ನೋದು ಮುಖ್ಯ ಅಲ್ಲ, ಇದಕ್ಕೆ ಮೇಲೆ ನೀವು ಹೆಂಗಿರ್ತೀರಾ ಅನ್ನೋದನ್ನು ನೀವು ಇವತ್ತು ತೀರ್ಮಾನ ಮಾಡಿ. ಬೈಬಲ್ ಈಸ್ ಎ ಸಕ್ಸಸ್ ಬುಕ್. ಜಯಗಳನ್ನು ಅಥವಾ ನಾವು ಹೇಗೆ ಗೆಲ್ಲೋದು ಅಂತ ತೋರಿಸ್ಕೊಡುವಂಥ ಒಂದು ಪುಸ್ತಕನೇ ಬೈಬಲ್. ಸೊ ಜೀವನದಲ್ಲಿ ಜಯಿಸಬೇಕು. ಎಲ್ಲರೂ ಹೇಳಿ, ಬೈಬಲ್ ಇಟ್ಟಿರೋರೆಲ್ಲ ಜಯಿಸ್ತಾರೆ. ಆಮೇಲೆ ಪಾಸ್ಟರ್ ನಾನು ಇಷ್ಟು ದಿವಸ ಇಟ್ಕೊಂಡಿದ್ದೀನಿ, ಇನ್ನೂ ಜಯಿಸಲಿಲ್ಲ. ಇಟ್ಕೊಂಡಿದ್ದೀನಿ ಕೈಯಲ್ಲಿ ಇಟ್ಕೊಳ್ಳೋದಲ್ಲ, ಮನಸ್ಸಲ್ಲೂ ಬಾಯಲ್ಲೂ ಇಟ್ಕೊಂಡಿರ್ಬೇಕು. ಪಾಸ್ಟರ್ ನಾನು ವ್ಯಾನಿಟಿ ಬ್ಯಾಗಲ್ಲೇ ಇಟ್ಟಿದ್ದೀನಿ, ನಾನು ಶೋಕೇಸಲ್ಲೇ ಇಟ್ಟಿದ್ದೀನಿ. ನೀವು ಇಟ್ಕೊಂಡಿರೋದ್ರಿಂದ ಯಾವ ಪ್ರಯೋಜನವೂ ಇರೋದಿಲ್ಲ. ವಾಕ್ಯ ಯಾವಾಗಲೂ ನಿಮ್ಮ ಬಾಯಲ್ಲಿರಲಿ. ಸೊ ತೀರ್ಮಾನಗಳು ತಗೊಳ್ಳೋದು ಭಾಳ ಭಾಳ ಮುಖ್ಯ. ನಾವಿನ್ನೂ ಜನವರಿಯಲ್ಲಿ ಇದ್ದೀವಿ. ಡಿಸೆಂಬರ್ ಒಳಗಡೆ ಹೆಂಗಿರಬೇಕು ಅನ್ನೋದನ್ನು ನೀವು ತೀರ್ಮಾನ ಮಾಡಿಲ್ಲ ಅಂದರೆ ಜೀವನ ತೀರ್ಮಾನ ಮಾಡಿಬಿಡುತ್ತೆ ನೀವು ಹೆಂಗೆಲ್ಲ ಹೋಗ್ಬೇಕು ಅಂತ. ನಮ್ಮ ಜೀವನ ತೀರ್ಮಾನ ಮಾಡಿಬಿಟ್ರೆ ಅಲ್ಲೋಲ ಕಲ್ಲೋಲವಾಗಿರುತ್ತೆ. ಹೆಂಗೆ ಹೋಗುತ್ತೋ ಹಂಗೆ ಹೋಗ್ಬಾರ್ದು. ನನ್ನ ಲೈಫ್ ಹಿಂಗೇ ಇರಬೇಕು ಅನ್ನೋದನ್ನು ಇವತ್ತು ನಾವು ತೀರ್ಮಾನ ಮಾಡೋಣ. ಪ್ರೈಸ್ ಲಾಟ್. ಸೊ ಬಡವರು ಯಾರು? ಹೂ ಇಸ್ ಪೋರ್? ದುಡ್ಡಿಲ್ಲದೆ ಇರೋರಲ್ಲ, ತೀರ್ಮಾನ ಇಲ್ಲದೆ ಇರೋರು. ಸೊ ಈ ಲೋಕದಲ್ಲಿ ಬಡವರು ಯಾರು ಗೊತ್ತಾ? ದುಡ್ಡಿಲ್ಲದೆ ಇರೋರಲ್ಲ, ತೀರ್ಮಾನ ಇಲ್ಲದೆ ಇರೋರು, ಜೀವನದಲ್ಲಿ ಒಂದು ವಿಷನ್ ಇಲ್ಲದೆ ಇರೋರು, ನಾನು ಹಿಂಗೆ ಬಾಳಬೇಕು ಅನ್ನೋ ಯೋಚನೆ ಇಲ್ಲದೆ ಇರೋರೆ. ದೇ ಆರ್ ಪೋರೆಸ್ಟ್ ಪೀಪಲ್ ಇನ್ ದಿಸ್ ವರ್ಲ್ಡ್. ನಾನೇನು ಹೇಳ್ತೀನಿ ಅಂದರೆ, ದುಡ್ಡಿಲ್ಲ ಅಂದರೂ ಇವತ್ತು ನೀನು ಬಡವನಾಗಿರ್ಬೋದು, ಆದರೆ ನಾಳೆ ಪರಿಸ್ಥಿತಿಗಳನ್ನು ನೀನು ಬದಲಾಯಿಸ್ಕೊಬೋದು. ಆದರೆ ನಿನಗೆ ಯಾವ ತೀರ್ಮಾನವೂ ಇಲ್ಲ, ಲೈಫಲ್ಲಿ ಹಿಂಗೆ ಇರಬೇಕು ಅನ್ನೋ ಕನಸಿಲ್ಲ ಅಂದರೆ ನಾವೇ ಬಡವರು. ಹೆಲೆನ್ ಕೆಲ್ಲರ್ ಅಂತ ಅವ್ರು ಬಂದ್ಬಿಟ್ಟು ಶಿ ವಾಸ್ ಬಾರ್ನ್ ಬ್ಲೈಂಡ್, ಕಣ್ಣಿಲ್ಲ. ಅವ್ರ ಹತ್ರ ಕೇಳಿದ್ರಂತೆ, ಬ್ಲೈಂಡ್ ಅಂದರೆ ಏನು ಅರ್ಥ, ಅದಕ್ಕೆ ಕುರುಡನಾಗಿರೋದು ಅನ್ನೋದಕ್ಕೆ ನೀವೇನು ಡೆಫಿನೇಷನ್ ಹೇಳ್ತೀರಾ, ನೀವೇನು ಉದಾಹರಣೆ ಹೇಳ್ತೀರಾ ಅಂದಿದ್ದಕ್ಕೆ ಆ ಅಮ್ಮ ಹೇಳಿದ್ರಂತೆ, ಕಣ್ಣಿಲ್ಲದೆ ಇರೋರು ಕುರುಡ್ರಲ್ಲ, ಕಣ್ಣಿತ್ಕೊಂಡು ಕನಸಿಲ್ಲದೆ ಇರೋರೇ ಕುರುಡ್ರು ಅಂದ್ರಂತೆ. ಯಾಕಂತ ಕುರುಡ್ರು ಸಹ ಸಾಧನೆ ಮಾಡ್ತಾರೆ. ಕನಸು ಇಲ್ಲದೆ ಇರೋರೆ, ಇವತ್ತು ನೋಡಿ, ಕಣ್ಣಿಲ್ಲದೆ ಇರೋರು ಸೂಪರ್ ಸಿಂಗರಲ್ಲಿ ಆಡೋಕ್ಕೆ ಬರ್ತಾರೆ, ಕಣ್ಣಿಲ್ಲದೆ ಇರೋರು ಮ್ಯೂಸಿಷಿಯನ್ ಆಗಿದ್ದಾರೆ, ಕಣ್ಣಿಲ್ಲದೆ ಇರೋರು ಸ್ಟೋರಿ ರೈಟರ್ ಆಗಿದ್ದಾರೆ. ಸೊ ಕಣ್ಣಿಲ್ಲದೆ ಇರೋರು ಸಾಧಿಸಿದ್ದಾರೆ. ಆದರೆ ಕಣ್ಣು ಇದ್ಕೊಂಡು ಕನಸಿಲ್ಲ ನೋಡಿದ್ರ ಅವ್ರ ಲೈಫೇ ಮೋಸವಾದದ್ದು. ಸೊ ಅಬ್ದುಲ್ ಕಲಾಂ ಈ ರೀತಿ ಹೇಳ್ತಾರೆ, ಕನಸು ಅನ್ನೋದು ನಿದ್ದೆ ಮಾಡಬೇಕಾದ್ರೆ ಬರೋದಲ್ವಂತೆ. ಕನಸು ಅನ್ನೋದು ನಿನ್ನನ್ನು ನಿದ್ದೆ ಮಾಡೋಕ್ಕೆ ಬಿಡದೇ ಇರೋದೇ ಕನಸು. ಜೇಮ್ಸ್ 3:4 ಯಾಕೋಬನಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 4ನೇ ವಾಕ್ಯ. ಹಡಗುಗಳನ್ನು ನೋಡ್ರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಚೆನ್ನಾಗಿ ಗಮನಿಸಿ, ಬಲವಾದ ಗಾಳಿಯಿಂದ ಬಡಿಸ್ಕೊಂಡು ಹೋಗುತ್ತೆ ಹಡಗು, ಆದರೂ ನಡೆಸುವವನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಸಮುದ್ರದಲ್ಲಿ ಎಷ್ಟೇ ಬಿರುಗಾಳಿ ಬೀಸಿದ್ರು ಹಡಗು ಓಡಿಸೋನು ಎಲ್ಲಿಗೆ ಹೋಗ್ಬೇಕು ಅಂತ ಯೋಚಿಸ್ತಾನೋ ಅಲ್ಲೇ ಹೋಗ್ತಾನಂತೆ. ಸೊ ಈ ಲೋಕದಲ್ಲಿ ನಮಗೆ ಬಿರುಗಾಳಿಗಳು ಬೀಸ್ಬೋದು, ಅಪೋಸಿಷನ್ಸ್ ಬರ್ಬೋದು, ಆಗಲ್ಲ ಅನ್ನೋದಕ್ಕೆ ಎಷ್ಟೋ ಕಾರಣಗಳು ಹೇಳ್ಬೋದು. ಆದರೆ ಹಠದಿಂದ ತೀರ್ಮಾನದಿಂದ ಮಾಡಲೇಬೇಕು ಅಂತ ಹೇಳೋರು, ಜೀವನದಲ್ಲಿ ಹಿಂಗೆ ಇರಬೇಕು ಅಂತ ಹೇಳೋರು ಸಾಧಿಸ್ತಾರೆ. ನೋಡಿ, ಜೀವನದಲ್ಲಿ ಸಾಧಿಸೋದು, ಒಂದು ಹಂತಕ್ಕೆ ಮೇಲೆ ಬರೋದು, ಫೈನಾನ್ಸಲ್ಲಿ ಚೆನ್ನಾಗಿರೋದು, ಆರೋಗ್ಯದಲ್ಲಿ ಚೆನ್ನಾಗಿರೋದು, ಕುಟುಂಬ ಲೈಫ್ದಲ್ಲಿ ಚೆನ್ನಾಗಿರೋದು, ಪರ್ಸ್ನಲ್ ಲೈಫಲ್ಲಿ ಚೆನ್ನಾಗಿರೋದು, ಇಟ್ಸ್ ನಾಟ್ ಎ ಈಸಿ ಥಿಂಗ್. ಅದು ಬಂದ್ಬಿಟ್ಟು ಹೆಂಗೆ ಬೇಕಾದರೂ ಬಾಳ್ಬೋದು, ಹಂಗೆ ಬಂದ್ಬಿಡ್ತೈತೆ ಚೆನ್ನಾಗಿ ಅಂತ ಇಲ್ಲ. ನೋಡಿ, ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಒಂದು ತೋಟ ಇದೆ, ಗ್ರೌಂಡು. ನೀವು ಹೋಗಿ ನೋಡಿಬಿಟ್ಟು ತೋಟದಲ್ಲಿ ನಿಮ್ಗೆ ಏನು ಇಷ್ಟನೋ ಅದು ಬೆಳೆಯಲ್ಲ, ನೀವೇನು ಬಿತ್ತುತ್ತೀರೋ ಅದೇ ಬೆಳೆಯೋದು. ಆಮೇಲೆ ಇವಾಗ ನಿಮ್ಮದು ಒಂದು ಜಾಗ ಇದೆ ಅಂತ ಇಟ್ಕೊಳ್ಳಿ, ತೋಟ. ಆ ತೋಟದಲ್ಲಿ ನಿಮಗೇನು ಆಸೆನೋ ಅದು ಬರುತ್ತಾ, ಇಲ್ಲ ನೀವು ಯಾವ್ದು ಬಿತ್ತುತ್ತೀರೋ ಅದು ಬರುತ್ತಾ? ಕೆಲವರು ತೋಟನ ಇಟ್ಕೊಂಡು ಆಸೆ ಪಡ್ತಾವ್ರೆ, ನಾಳೆ ಮಾವಿನ ಹಣ್ಣು ಬಂದರೆ ಚೆನ್ನಾಗಿರುತ್ತೆ,
ನಾಳೆ ಸೇಬೆಕಾಯಿ ಬಂದರೆ ಚೆನ್ನಾಗಿರುತ್ತೆ, ನಾಳೆ ಬಂದ್ಬಿಟ್ಟು ದ್ರಾಕ್ಷಿ ಬಂದರೆ ಚೆನ್ನಾಗಿರುತ್ತೆ. ಅಪ್ಪ ನಿನಗೆ ಆಸೆ ಇರ್ಬೋದು, ನೀನು ಅದಕ್ಕಾಗಿ ಕೆಲಸ ಮಾಡಬೇಕು, ಅದಕ್ಕಾಗಿ ಬಿತ್ತಬೇಕು. ಸೊ ಬಿತ್ತಬಿಟ್ಟು ನೀನು ಎದುರು ನೋಡು ಬರುತ್ತೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಕನಸು ಕಾಣಬೇಕು ಅಂತ ಹೇಳ್ತೀನಲ್ಲ, ಕನಸು ಅನೇಕರಿಗಿದೆ. ಮೆನಿ ಪೀಪಲ್ ಹ್ಯಾವ್ ಡ್ರೀಮ್ಸ್ ಬಟ್ ನೋ ವರ್ಕ್ಸ್. ಅನೇಕರಿಗೆ ಕನಸಿದೆ, ಕನಸು ಕಾಣೋಕ್ಕೇನು ಕಾಸ? ದೊಡ್ಡ ದೊಡ್ಡ ಕನಸುಗಳು, ನಾನು ಬಿಸ್ನೆಸ್ ಮ್ಯಾನ್ ಆಗ್ತೀನಿ, ನಾನು ಟಾಟಾ ಬಿರ್ಲಾ ಆಗ್ತೀನಿ, ನಾನು ಇವ್ರಾಗ್ತೀನಿ, ನಾನು ಅದಾಗ್ತೀನಿ, ನಾನು ಇದಾಗ್ತೀನಿ. ಚಿಕ್ಕ ವಯಸ್ಸಲ್ಲಿ ಕೆಲವ್ರು ಕೇಳಿ, ನಾನು ಪೊಲೀಸ್ ಆಗ್ತೀನಿ, ನಾನು ಕಮಿಷನರ್ ಆಗ್ತೀನಿ, ನಾನು ಪೈಲಟ್ ಆಗ್ತೀನಿ. ಪೈಲಟ್ ಆಗ್ತೀನಿ ಅನ್ನೋರೆಲ್ಲ ಟಾಯ್ಲೆಟ್ ತೊಳೆಯೋಕೆ ಹೋಗ್ತಾರಲ್ಲ ಅಷ್ಟಿಗೆ. ಯಾಕೆ ಗೊತ್ತಾ? ಪೈಲಟ್ ಕನಸೈತೆ, ಅದಕ್ಕಾಗಿ ಕೆಲಸ ಇಲ್ಲ, ಅದಕ್ಕೆ ತಕ್ಕನಂಗೆ ಕೆಲಸ ಮಾಡಲ್ಲ, ಅದಕ್ಕೆ ತಕ್ಕನಂಗೆ ಓದಲ್ಲ, ಅದಕ್ಕೆ ತಕ್ಕನಂಗೆ ಏನು ಮಾಡೋದಿಲ್ಲ. ನಾನೇನು ಹೇಳ್ತೀನಿ ಅಂದರೆ, 2025 ಹೆಂಗಿರಬೇಕು ಅಂತ ನೀನು ತೀರ್ಮಾನ ಮಾಡಿ ಅದಕ್ಕಾಗಿ ಕೆಲಸ ಮಾಡ್ತೀಯೋ, ಪ್ರಯತ್ನ ಪಡ್ತೀಯೋ, ಆಗಲೇ ಎಂಡ್ ಆಫ್ ದ ಇಯರ್ ಯು ವಿಲ್ ಸಿ ದ ರಿಸಲ್ಟ್ಸ್. ಪ್ರೈಸ್ ದ ಲಾರ್ಡ್. ಈ ವರ್ಷದಲ್ಲಿ ಹಿಂಗೆ ತಿನ್ನಬೇಕು, ಈ ವರ್ಷದಲ್ಲಿ ಇಷ್ಟು kg ಇಳಿಸ್ಬೇಕು, ಇಷ್ಟು kg ಹತ್ತಿಸ್ಬೇಕು. ನೋಡಿ, 3/4 ಭಾಗ ಜನ ಯಾರು ಹತ್ಸೋಕ್ಕೆ ಏನೂ ಇಲ್ಲ, ಇಳಿಸೋ ಕೆಲಸನೇ ಇವಾಗ. ಯಾಕಂದ್ರೆ ಅಷ್ಟು ತಿಂದುಬಿಟ್ಟವ್ರು ಆಗಲೇ. ಸೊ ಎಲ್ಲ ಒಂದು ಸ್ವಲ್ಪ ಜನರು ಸ್ವಲ್ಪ ವೆಯ್ಟ್ ಹತ್ತಿಸ್ಬೇಕು ಪಾಸ್ಟರ್, ನಾನು ತುಂಬ ಸಣ್ಣ ಇದ್ದೀನಿ ಅನ್ನೋದು 10ರಲ್ಲಿ 1-2, ಇನ್ನೂ 8 ಕೇಸ್ ಎಲ್ಲ ಇಳಿಸೋ ಕೇಸೆಲ್ಲ ಇದೆ. ಸೊ ಈ ಜಾನ್ವರಿಯಿಂದ ಡಿಸೆಂಬರ್ ಒಳಗಡೆ ನಾನು ಒಂದು 10 kg ಇಳಿಸ್ತೀನಿ ಅನ್ನೋ ತೀರ್ಮಾನ ಮಾಡಿ ಅದಕ್ಕಾಗಿ ಕೆಲಸ ಮಾಡಿ, ಎಂಡ್ ಆಫ್ ದ ಇಯರ್ 10 kg ಕಡಿಮೆ ಆಗಿರ್ತೀರ, ಆರಾಮಾಗಿ ನಿಂತಿರ್ತೀರ, ಆರಾಮಾಗಿ ಹೋಗ್ತೀರಾ, ಆರಾಮಾಗಿ ಬರ್ತೀರಾ. ನೀವು ನಡ್ಕೊಂಡು ಹೋಗೋದು ನಡ್ಕೊಂಡು ಬರೋದು ಗೊತ್ತಾಗಲ್ಲ. ಇಲ್ಲಾಂದರೆ ಮೇಲೆ ಹತ್ತಕ್ಕಾಗಲ್ಲ ಪಾಶ, ಇಳಿಯೋಕ್ಕಾಗಲ್ಲ. ಅದಕ್ಕೆ ಹೇಳೋದು, ತೀರ್ಮಾನಗಳನ್ನು ಮಾಡಿ. ಆಮೇಲೆ ನೀವು ನಡೆಯಲ್ಲ, ಆರ್ತೀರ. ಸೊ ವೆಯ್ಟ್ ಲಾಸ್ 2026, ವೆಯ್ಟ್ ಲಾಸ್ 2026ಅಲ್ಲಿ ಕುಡಿಯಲ್ಲ ಅಂತ ತೀರ್ಮಾನ ಮಾಡಿ. ಆರೋಗ್ಯ ಚೆನ್ನಾಗಿರುತ್ತೆ. ಸೊ ವೆಯ್ಟ್ ಲಾಸ್, ಕುಡಿಯೋದನ್ನು ನಿಲ್ಲಿಸಬೇಕು, ದೇವ್ರಿಗಾಗಿ ತುಂಬ ಬಿತ್ತಬೇಕು, ಆಮೇಲೆ ಕೆಲಸ ಮಾಡಬೇಕು. ದೇವ್ರ ರಾಜ್ಯಕ್ಕಾಗಿ ಈ ಸತಿ ತುಂಬ ಕೆಲಸ ಮಾಡೋಣ, ಪ್ರಾರ್ಥನೆ ಮಾಡೋಣ, ದೇವ್ರ ವಾಕ್ಯನ ಕೇಳೋಣ, ಡೈಲಿ ಒಂದೊಂದು ಮೆಸೇಜಸ್ ಡೈಲಿ ಕೇಳೋಣ. ನೋಡಿ, ನಾವು ಯಾವುದನ್ನು ಕೇಳದೆ ಬಿಟ್ಬಿಡ್ತೀವೋ, ಸೈತಾನನು ಅದನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಎಲ್ಲ ಬೇಡದೇ ಇರೋದೆಲ್ಲ ತುಂಬಿಸ್ಬಿಡ್ತಾನೆ. ನೋಡಿ, ವೆನ್ ಯು ಡೋಂಟ್ ಹಿಯರ್ ದ ವರ್ಡ್ ಆಫ್ ಗಾಡ್, you should hear what the world says. If you don't listen what the word says, you have to listen what the world says. ಲೋಕ ಏನು ಹೇಳುತ್ತೆ ಗೊತ್ತಾ? ನೀನು ಉದ್ಧಾರ ಆಗಲ್ಲ. ಲೋಕ ಏನು ಹೇಳುತ್ತೆ ಗೊತ್ತಾ? ನೀನು ಚೆನ್ನಾಗಿರಲ್ಲ. ಲೋಕ ಏನು ಹೇಳುತ್ತೆ ಗೊತ್ತಾ? ಈಗೆಲ್ಲ ಬದುಕೋದೇ ತುಂಬ ಕಷ್ಟ. ಲೋಕ ಏನು ಹೇಳುತ್ತೆ ಗೊತ್ತಾ? 50-60 ಬದುಕೋದೇ ತುಂಬ ಕಷ್ಟ. ಲೋಕ ಏನು ಹೇಳುತ್ತೆ ಗೊತ್ತಾ? ಮಕ್ಕಳೆಲ್ಲ ಉದ್ಧಾರ ಆದಂಗೆ. ಲೋಕ ಏನು ಹೇಳುತ್ತೆ ಗೊತ್ತಾ? ಇನ್ನೂ ಸ್ವಲ್ಪ ದಿವಸದಲ್ಲಿ ಏನೇನು ನಡೆಯುತ್ತೋ ಗೊತ್ತಿಲ್ಲ, ಇನ್ನೂ ಸ್ವಲ್ಪ ದಿವಸದಲ್ಲಿ ಲೋಕ ಹೆಂಗೆ ಹೋಗುತ್ತೋ ಗೊತ್ತಿಲ್ಲ. ನೋಡಿ, ಲೋಕ ಹೇಳೋದನ್ನು ಕೇಳಿಸ್ಕೊಂಡ್ರೆ ನಾವು ಹಂಗೇ ಕೆಳಗಡೆ ಹೋಗ್ಬಿಡ್ತೀವಿ. ವಾಕ್ಯ ಏನು ಹೇಳುತ್ತೋ ಕೇಳಿದ್ರೆ ನಾವು ಹಂಗೇ ಮೇಲೆ ಹೋಗ್ತೀವಿ. ಸೊ ನಮ್ಮ ಮೈಂಡಲ್ಲಿ ಯಾವುದನ್ನು ಇನ್ಪುಟ್ ಮಾಡ್ತೀವೋ ನಮ್ಮ ಲೈಫ್ ಹಂಗೆ ಇರೋದು. ಮೈಂಡ್ ಇಸ್ ಲೈಕ್ ಎ ಓಂಬ್, ಒಂದು ಗರ್ಭ ಇದ್ದಂಗೆ ಮೈಂಡು. ನೀನು ಬೇಡದೇ ಇರೋದೆಲ್ಲ ತುಂಬಿಸ್ಕೊಂಡ್ರೆ ಕಷ್ಟ. ಏನು ಬೇಕೋ ಅದನ್ನು ಮಾತ್ರ ತುಂಬಿಸು. ನೆಪೋಲಿಯನ್ ಹಿಲ್ ಅಂತ ಒಬ್ಬರು ಒಂದು ಬುಕ್ ಬರೆದಿದ್ದಾರೆ, ಥಿಂಕ್ ಆ್ಯಂಡ್ ಗ್ರೋ ರಿಚ್. ನೋಡಿ, ನಾವು ಕಷ್ಟಪಟ್ಟು ಕೆಲಸ ಮಾಡಿ ಮೇಲೆ ಬರೋಕ್ಕಾಗಲ್ಲ ಅನ್ನೋದಕ್ಕೇ ದಶಮಾಂಶ ಕೊಟ್ಟು ಕಾಣಿಕೆಗಳನ್ನು ಕೊಟ್ಟು, ದೇವರೇ ನನ್ನ ಲೈಫಲ್ಲಿ ನೀನು ಅಡ್ಡಿ ಬಂದು ನನ್ನ ಕೈಲಿ ಮಾಡೋಕ್ಕಾಗದೇ ಇರೋದನ್ನು ನೀನು ಮಾಡು ಅಂತ ದೇವ್ರ ಕೈಲಿ ಒಪ್ಪಿಸ್ಕೊಡೋದೇ ಕೊಡೋದು. ನಾವು ಯಾವತ್ತು ಕೊಡಲ್ಲ ಗೊತ್ತಾ? ನಾನೇ ಸಾಧಿಸ್ತೀನಿ, ನಾನೇ ಮಾಡ್ತೀನಿ, ನಾನೇ ಹೋಗ್ತೀನಿ ಅನ್ನೋರೇ ಕೊಡೋದಿಲ್ಲ. ಕೊಡೋರು ಏನು ಹೇಳ್ತಾರೆ ಗೊತ್ತಾ? ಲಾರ್ಡ್, ಐ ಕಾಂಟ್ ಡೂ ಇಟ್, ನನ್ನ ಕೈಲಿ ಆಗಲ್ಲ ದೇವರೇ, ನೀನೇ ಮಾಡಬೇಕು ಅಂತ ದೇವ್ರ ಹತ್ರ ಕೊಟ್ಟುಬಿಟ್ಟು, ದೇವರೇ ನೀನು ಮಾಡು, ನಿನ್ನ ನಾನು ನಂಬಿದ್ದೀನಿ ಅಂತ ಹೇಳೋದೇ ಗಿವಿಂಗ್. ವಾಟ್ ಯು ಕಾಂಟ್ ಅಚೀವ್ ಇನ್ 10 years ಯು ಕ್ಯಾನ್ ಅಚೀವ್ ಇನ್ 10 months. ಹೂ ಈಸ್ ಮ್ಯಾನ್? ಮನುಷ್ಯ ಯಾರು ಗೊತ್ತಾ? ಮನುಷ್ಯ ಯಾರು? ನೆನೆಸಿದ್ದನ್ನು ಮುಗಿಸುವವನೇ ಮನುಷ್ಯ. ಯಾಕಂದರೆ ದೇವ್ರ ಮನುಷ್ಯನನ್ನು ಆ ರೀತಿಯೇ ಸೃಷ್ಟಿ ಮಾಡಿದ್ರು. ನೋಡಿ, ಆದಿಕಾಂಡ ಬರೆದ ಪುಸ್ತಕ 11:6, ಜೆನಿಸಿಸ್ 11:6. ನೋಡಿದ ಮೇಲೆ ಆತನು
ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ. ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ. ಏನು ಆಲೋಚಿಸಿದ್ರು ಇವ್ರಿಗೆ ಅಸಾಧ್ಯ ಅಲ್ಲ ಅಂತ ದೇವರೇ ಹೇಳ್ಬಿಟ್ರು. ಇವ್ರು ಏನು ಆಲೋಚನೆ ಮಾಡ್ತಾರೋ ಇವ್ರು ಮುಗಿಸ್ಬಿಡ್ತಾರೆ. 2026ರಲ್ಲಿ ನಾನು ಹಿಂಗೆ ಇರಬೇಕು ಅಂತ ಆಲೋಚನೆ ಮಾಡಿದ್ರೆ ಅವ್ರು ಮುಗಿಸ್ಬಿಡ್ತಾರೆ. ಸೊ ಮನುಷ್ಯನನ್ನು ದೇವ್ರು ಹಿಂಗೆ ಸೃಷ್ಟಿ ಮಾಡಿದ್ದು. ಹೆಂಗೆ ಅವನು ಏನು ಆಲೋಚನೆ ಮಾಡ್ತಾನೋ ಅವನ ಲೈಫ್ ಹಂಗೆ ಹೋಗುತ್ತೆ ಅಂತ ದೇವರು ಮನುಷ್ಯನನ್ನು ಈ ರೀತಿಯೇ ಸೃಷ್ಟಿ ಮಾಡಿದ್ರು. ಇವತ್ತು ನಿನ್ನ ಆಲೋಚನೆನ ಚೇಂಜ್ ಮಾಡ್ಕೊಳ್ಳೋದಕ್ಕಾಗಿಯೇ ಇವತ್ತು ಪ್ರೀಚ್ ಮಾಡ್ತಾರೆ. ಇವತ್ತು ಪ್ರೀಚಿಂಗಲ್ಲೂ ಸಹ ಅನೇಕರು ಯಾವ ರೀತಿ ಪ್ರೀಚ್ ಮಾಡಿಬಿಡ್ತಾರೆ ಗೊತ್ತಾ? ಆಶೀರ್ವಾದ ಅಲ್ಲ, ಏನೂ ಇಲ್ಲ, ದೇವರು ಬಂದ್ಬಿಟ್ಟು ಗುಣಪಡಿಸ್ತಾರೆ ಹೊರತು ಹಣ ಕೊಡಲ್ಲ. ಏನು ಹೇಳ್ತಾರೆ? ನಾನು ಹೇಳ್ತೀನಿ, ಗುಣ ಮಾಡಿಸ್ತಾರೆ ಅಂದರೆ ಹಣ ಯಾಕೆ ಕೊಡಲ್ಲ? ಸೊ ಇವತ್ತು ಮಿನಿಸ್ಟ್ರೀಸ್ ಎಲ್ಲ ಏನು ಹೇಳ್ತಾ ಗೊತ್ತಾ? ದೇವರು ಬಿಡಿಸ್ತಾರೆ, ದೇವ್ರು ಪ್ರೀತಿಸ್ತಾರೆ, ದೇವ್ರು ತಪ್ಕೊಳ್ತಾರೆ, ದೇವ್ರು ಪ್ರೀತಿಸ್ತಾರೆ, ದೇವ್ರು ಬಿಡಿಸ್ತಾರೆ, ಮಿನಿಸ್ಟ್ರಿ ಹೆಸರು. ಆದರೆ ದೇವ್ರು ದುಡ್ಡು ಕೊಡ್ತಾರೆ ಅಂದರೆ ನಂಬೋದಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ನಿನ್ನನ್ನು ಗುಣಪಡಿಸೋ ದೇವರು ಹಣ ಯಾಕೆ ಕೊಡಲ್ಲಪ್ಪ? ಹಣ ಅನ್ನೋದು ಒಂದು ಮುಖ್ಯವಾದಂಥ ಒಂದು ಭಾಗ ಮನುಷ್ಯನ ಜೀವಿತದಲ್ಲಿ. ಮನಿ ಈಸ್ ಎ ನೆಸಸರಿ ಕಮೋಡಿಟಿ ಇನ್ ದಿ ಸಿವಿಲೈಸೇಷನ್. ಅದೇ ಒಂದು ಪ್ರೀಚರ್ ಈ ರೀತಿಯೇ ಸ್ಟಾರ್ಟ್ ಮಾಡ್ತಾರೆ. ಮನಿ ಈಸ್ ಎ ನೆಸಸರಿ ಕಮೋಡಿಟಿ. ಸೊ ಸ್ಪೆಂಡಿಂಗ್ ಎವ್ರಿ ಡೇ ವಿತೌಟ್ ಮನಿ ಇಟ್ಸ್ ಇಂಪಾಸಿಬಲ್. ಒಂದು ದಿನನೂ ದುಡ್ಡು ಖರ್ಚು ಮಾಡದೆ ನಾವು ಬಾಳೋದೇ ತುಂಬ ಕಷ್ಟ ಇಲ್ಲ, ಆಗಲ್ಲ. ಸೊ ಒಂದು ದಿನ ಕಳಿಬೇಕಂದ್ರೆ ಅವನು ದುಡ್ಡಿಲ್ಲದೆ ಹೋಗೋಕ್ಕಾಗಲ್ಲ ಮುಂದೆ. ಸೊ ಮನುಷ್ಯನ ಜೀವಿತದಲ್ಲಿ ದುಡ್ಡು ಅನ್ನೋದು ಭಾಳ ಇಂಪಾರ್ಟೆಂಟ್. ಅದಕ್ಕಾಗಿಯೇ ದುಡ್ಡು ಹೆಂಗೆ ಬರುತ್ತೆ, ಹೇಗೆ ಕೊಡ್ತಾರೆ ದೇವರು ಅನ್ನೋದನ್ನೆಲ್ಲ ಕಲಿಸ್ಕೊಡ್ತಾ ಇದ್ದೀವಿ ನೋಡಿ. ಅದನ್ನು ಕಲಿಬೇಕು. ಕೆಲವ್ರು ಏನು ಮಾಡಿಬಿಟ್ರು ಗೊತ್ತಾ? ದುಡ್ಡೆಲ್ಲ ದೇವ್ರು ಕೊಡೋದಿಲ್ಲ, ಕಷ್ಟದಲ್ಲೇ ನಾವು ಬಾಳಬೇಕು, ಕಷ್ಟ ಅನ್ನೋದೇ ದೇವ್ರು ಇಟ್ಟಿರೋದು, ಪರಲೋಕಕ್ಕೆ ಹೋದ್ಮೇಲೆ ಎಲ್ಲ ಆಶೀರ್ವಾದ. ಈ ರೀತಿ ತಪ್ಪಾದ ಬೋಧನೆಗಳಿಗೆ ಕಿವಿ ಕೊಡಬೇಡಿ. ಆಶೀರ್ವಾದ ಅನ್ನೋದು ನನಗೇ ಅಲ್ಲ, ನಮಗೆ. ಮತ್ತೆ ಏನು ಬರುತ್ತೆ? ಪುಸ್ತಕ 6:11 ಓದಿ. ಮ್ಯಾಥ್ಯೂ 6:11. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮ್ಮ ಅನುದಿನದ, ನನ್ನ ಅನುದಿನದ ಆಹಾರ ಅಲ್ಲ, ನಮಗೆ. ಸೊ ನಾವು ಕೇಳಿದ್ರೆ ಹೆಂಗೆ ಕೇಳಬೇಕು? ನನಗೆ ಕೊಡಪ್ಪ ಅಲ್ಲ, ನಮಗೆ ಕೊಡಪ್ಪ ಅಂತ ಕೇಳಬೇಕು. ಸೊ ಒಂದು ಫ್ಯಾಮಿಲಿಯಲ್ಲಿ ನಿಂತ್ಕೊಂಡು ನೀವು ಕೇಳಿದ್ರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀರಾ? 4 ಜನ, 5 ಜನ, 6 ಜನ. ಸೊ ನಿಮ್ಮ ಫ್ಯಾಮ್ಲಿಗಾಗಿ ನೀವು ಬೇಡ್ಕೊಳ್ತೀರಾ. ಎಷ್ಟು ಜನಕ್ಕೆ? ನಮ್ಮ ಅನುದಿನ ಆಹಾರ ಕೊಡು ಅಂತ ನೀವು ಪ್ರೇಯರ್ ಮಾಡಿದ್ರೆ ಎಷ್ಟು ಜನಕ್ಕೆ ಕೇಳ್ತಾ ಇದ್ದೀರಾ? 6 ಜನಕ್ಕೆ. ಹೇಳಿ, 6 ಜನಕ್ಕೆ. ಇದೇ ಚರ್ಚಲ್ಲಿ ನಿಂತ್ಕೊಂಡು ಕೇಳ್ತೀರಾ, ದೇವರೇ ನಮ್ಮ ಅನುದಿನ ಆಹಾರ ಕೊಡಿ ಅಂತ ಎಷ್ಟು ಜನಕ್ಕೆ ಕೇಳ್ತೀರಾ? ಓಲ್ ಚರ್ಚ್ಗೆ ಕೇಳ್ತೀರಾ? ರೋಡಲ್ಲಿ ನಿಂತ್ಕೊಂಡು ಕೇಳಿ, ದೇವರೇ ನಮ್ಮ ಅನುದಿನ ಅಂದರೆ ಈ ಸ್ಟ್ರೀಟ್ಗೆ ಊಟ ಹಾಕೋ ಥರ ನೋಡಿ. ಯಾವಾಗಲೂ ನಮ್ಮನ್ನು ದೇವರು ಆಶ್ರಯಿಸೋದು ಇನ್ನೊಬ್ರಿಗಾಗಿ. ಸೊ ನಾನು ಅನ್ನೋ ಕಾನ್ಸೆಪ್ಟ್ ಇಲ್ಲ ಬೈಬಲಲ್ಲಿ. ಸೊ ಪ್ರಾಸ್ಪರಿಟಿ ಏನಕ್ಕೆ? ಇವತ್ತು ಫಿಲಿಪ್ ಪಾಸ್ಟರ್ ಯಾಕೆ ದುಡ್ಡು ಬೇಕು, ಹಣ ಬೇಕು, ಆಶೀರ್ವಾದ ಬೇಕು ಅಂತ ಮಾತಾಡೋದೇನು ಗೊತ್ತಾ? ನನಗೆ ಅಂತ ಅಲ್ಲಪ್ಪ. ನೋಡಿ, ಒಂದು ಕುಟುಂಬನ ದುಡ್ಡಿಲ್ಲದೆ ನಡ್ಸೋಕ್ಕಾಗೋದಿಲ್ಲ, ದುಡ್ಡಿಲ್ಲದೆ ಮಕ್ಕಳನ್ನ ಬೆಳೆಸೋಕ್ಕಾಗೋದಿಲ್ಲ. ಅದೇ ರೀತಿಯೇ ದುಡ್ಡಿಲ್ಲದೆ ಸೇವೆನೂ ಉನ್ನತ ಮಟ್ಟದಲ್ಲಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೇ ದುಡ್ಡು ಅನ್ನೋ ಒಂದು ಪಾತ್ರ, ದುಡ್ಡು ಅನ್ನೋದು ಎಲ್ಲರ ಜೀವಿತದಲ್ಲೂ ಬಹಳ ಮುಖ್ಯವಾದಂಥದ್ದು. ಪಾಸ್ಟರ್, ದುಡ್ಡು ಅಂದರೆ ನನಗೂ ಇಷ್ಟ, ದೇವ್ರಿಗೆ ಇಷ್ಟನಾ? ದೇವ್ರಿಗೆ ಇಷ್ಟನಾ ಕೊಡೋದು? ಅಲ್ಲೇ ದೇವ್ರ ಚಿತ್ತನ್ನು ತಿಳ್ಕೊಬೇಕು. ಇಲ್ಲೇ ನೀವು ಪ್ರೀಚಿಂಗ್ನ ಸರಿಯಾಗಿ ಕೇಳಬೇಕು. ಇಬ್ರಿಯರಿಗೆ ಬರೆದ ಪುಸ್ತಕ 6:12 ಓದಿ ಒಂದ್ಸತಿ, ಆಮೇಲೆ ನಾವು ಟಾಪಿಕ್ಗೆ ಹೋಗೋಣ. ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಿರಬೇಕೆಂದು ಕೋರುತ್ತೇನೆ. ಯಾರು ಹೊಂದುತ್ತಾರೋ ಅವರನ್ನು ಅನುಸರಿಸ್ರಿ. ಇನ್ನೊಂದ್ಸತಿ ಹೇಳಿ, ಯಾರು ಹೊಂದ್ಕೊಳ್ತಾರೋ ಅವ್ರನ್ನ ಅನುಸರಿಸ್ರಿ. ಸೊ ಹೊಂದ್ಕೊಂಡಿರೋರನ್ನ ಅನುಸರಿಸಿ ಅಂತ ಬೈಬಲ್ ಹೇಳುತ್ತೆ. ಏನು ಇಲ್ಲದೆ ಇರೋರನ್ನ ಅನುಸರಿಸ್ಬೇಡ, ಇಲ್ಲ ಅಂತ ಹೇಳೋನು ಅನುಸರಿಸ್ಬೇಡ, ಏನೋ ಬರಲ್ಲ ಅಂತ ಹೇಳೋರ್ನು ಅನುಸರಿಸ್ಬೇಡ.
ಹೊಂದಿಕೊಂಡಿರೋರನ್ನ ಅಥವಾ ಹೊಂದ್ಕೊಳ್ತಾ ಇರೋರನ್ನ ಅಥವಾ ಮೇಲಕ್ಕೆ ಬರೋರನ್ನ ಹಿಂಬಾಲಿಸ್ರಿ. ಏನೂ ಬರಲ್ಲ, ಆಶೀರ್ವಾದ ಇಲ್ಲ ಅನ್ನೋರನ್ನ ಹಿಂಬಾಲಿಸ್ಬೇಡ್ರಿ. ಅಂಥ ಮೆಸೇಜ್ ಈಸ್ ವೆರಿ ವೆರಿ ಡೇಂಜರಸ್ ಮೆಸೇಜ್. ಏನೂ ಬರಲ್ಲಪ್ಪ ಲೋಕದಲ್ಲಿ, ದೇವ್ರು ಇದೆಲ್ಲ ಕೊಡಲ್ಲ, ದೇವ್ರ ಆಶ್ವಾಸಲ್ಲ ಅಂತ ಹೇಳೋ ಪ್ರಸಂಗದಿಂದ ದೂರ ಇದ್ಬಿಡು ನೀನು. ಅದಕ್ಕೆ ಯಾರನ್ನು ಹಿಂಬಾಲಿಸ್ತಾ ಇದ್ದೀರಾ ಅನ್ನೋದನ್ನು ಗಮನವಾಗಿರಿ. ನೋಡಿ, ನಾನು ಅವರು ಆಶೀರ್ವಾದ ಬೇಡ ಅಂತ ಹೇಳ್ತಾರೆ ಅಂದರೆ ಅವ್ರು ತಪ್ಪಾಗಿ ಹೇಳ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಅವ್ರು ಕಲ್ತ್ಕೊಂಡಿರೋದನ್ನ ಹೇಳ್ತಾವ್ರಷ್ಟೇ. ಪ್ರೈಸ್ ದಿ ಲಾರ್ಡ್, ಗಾಡ್ ಬ್ಲೆಸ್ ಯು ಬ್ರದರ್. ಸೊ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಕಲ್ತ್ಕೊಂಡಿರೋರನ್ನ ಅನುಭವಿಸ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಎಲ್ಲ ಪ್ರೀಚರ್ಸು ತಪ್ಪಾಗಿ ಹೇಳ್ತಾರೆ, ಫಿಲಿಪ್ ಪಾಸ್ಟೇ ಕರೆಕ್ಟಾಗಿ ಹೇಳ್ತಾರೆ ಅಂತ ಹೇಳ್ತಾ ಇಲ್ಲ ನಾನು. ನೋಡಿ, ಇವಾಗ ಒಂದು ಮನೆ ಇದೆ ಅಂದರೆ ಮನೆ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ. ಅವರು ಗೋಡೆನ ಮುಟ್ಬಿಟ್ಟು ಮಾತಾಡ್ತಾವ್ರೆ ಇದು ಗೋಡೆ ಅಂತ, ಕೆಲವರು ಬಾಗಿಲನ್ನ ಮುಟ್ಟಿ ಹೇಳ್ತಾವ್ರೆ ಇದು ಬಾಗಿಲು ಅಂತ, ಕೆಲವರು ಕಿಟಕಿನ ಮುಟ್ಟು ಹೇಳ್ತಾವ್ರೆ ಇದು ಕಿಟಕಿ ಅಂತ. ನಾನು ಮನೆ ಒಳಕ್ಕೆ ಹೋಗಿ ಹೇಳ್ತಾ ಇದ್ದೀನಿ ಆಶೀರ್ವಾದ ಐತೆ ಅಂತ, ಅವ್ರು ಇನ್ನೂ ಬಾಗಿಲಲ್ಲಿ ನಿಂತವ್ರು ಅಷ್ಟೇ. ಒಟ್ಟಿನಲ್ಲಿ ಅವ್ರು ಹೇಳೋದು ಕರೆಕ್ಟೇ, ಆದರೆ ಅವ್ರು ಇನ್ನೂ ಒಳಗೆ ಬಂದಿಲ್ಲ. ಆಶೀರ್ವಾದ ಪ್ರಾಸ್ಪರಿಟಿ ಅನ್ನೋದು ಮನೆ ಒಳಗೆ ಬಂದಿರೋರು, ಅವ್ರು ಇನ್ನೂ ಬಾಗಿಲಲ್ಲೇ ಅವರೇ, ಆದರೆ ಅವರು ತಪ್ಪಾಗಿ ಹೇಳ್ತಾ ಇಲ್ಲ, ಅವ್ರು ತಿಳ್ಕೊಂಡಿರೋದು ಅಷ್ಟೇ. ಒಳಗೆ ಪಾಪ ದೇವ್ರು ಬಿಡಿಸ್ತಾರೆ ಅಂತ ಹೇಳ್ತಾರೆ, ರೈಟ್. ವಾಟ್ ಯುವರ್ ಟೆಲ್ಲಿಂಗ್ ಈಸ್ ರೈಟ್. ದೇವ್ರು ಗುಣಪಡಿಸ್ತಾರೆ, ವಾಟ್ ಯುವರ್ ಟೆಲ್ಲಿಂಗ್ ಈಸ್ ರೈಟ್. ದೇವ್ರಿಗೆ ದೇವರು ಬಿಡುಗಡೆ ಕೊಡ್ತಾರೆ, ವಾಟ್ ಯುವರ್ ಟೆಲ್ಲಿಂಗ್ ಈಸ್ ರೈಟ್. ಡೋಂಟ್ ಟೆಲ್ ದೇರ್ ಈಸ್ ನೋ ಪ್ರಾಸ್ಪರಿಟಿ ಇನ್ ದ ಬೈಬಲ್. ಆಶೀರ್ವಾದ ಇಲ್ಲ ಅಂತ ನೀನು ಹೇಳ್ಬಾರ್ದು, ಅಂಥ ಪ್ರಸಂಗಗಳನ್ನು ಮಾಡಬಾರ್ದು, ಅಂಥ ಪ್ರಸಂಗಗಳನ್ನು ಕೇಳಬಾರ್ದು. ಆಶೀರ್ವಾದ ಮುಖ್ಯ ಇಲ್ಲ ಅಂತ ಹೇಳೋ ಪ್ರಸಂಗಗಳಿಂದ ನೀವು ದೂರ ಇರಿ. ಇವತ್ತೆಲ್ಲರೂ ಹೇಳ್ಕೊಡೋದು ಏನು ಗೊತ್ತಾ, ಆಶೀರ್ವಾದದ ಬಗ್ಗೆ ಮಾತಾಡೋ ಪ್ರೀಚರ್ಸಿಂದ ದೂರ ಇರಿ ಅಂತ ಹೇಳ್ತಾರೆ. ನಾನು ಮತ್ತೆ ಹೇಳ್ತೀನಿ, ಆಶೀರ್ವಾದ ಬೇಡ, ಆಶೀರ್ವಾದ ಇಲ್ಲ ಅಂತ ಹೇಳೋ ಪ್ರಸಂಗದಿಂದ ದೂರ ಇರಿ. ಸಿಸ್ಟರ್, ದುಡ್ಡೆಲ್ಲ ಮುಖ್ಯ ಇಲ್ಲ, ಆಶೀರ್ವಾದ ಮನುಷ್ಯನಿಗೆ ಮುಖ್ಯ ಇಲ್ಲ ಅಂತ ಯಾರು ಹೇಳ್ತಾರೋ ಯು ಶುಡ್ ಬಿ ಕೇರ್ಫುಲ್. ಯಾಕೆ ಗೊತ್ತಾ, ಅದು ಅವ್ರ ಅನುಭವ. ನೋಡಿ, ಕಾಯಿಲೆ ಬಗ್ಗೆ ಮಾತಾಡೋರು ಯಾರು ಗೊತ್ತಾ, ಕಾಯಿಲೆ ಇರೋರು. ದರಿದ್ರದ ಬಗ್ಗೆ ಮಾತಾಡೋರು ಯಾರು ಗೊತ್ತಾ, ದರಿದ್ರ ಇಲ್ಲಿ. ನಾನೇನು ಹೇಳ್ತೀನಿ ಅಂದರೆ, ಇವತ್ತು ಕಾಲು ಅನ್ನೋದು ವಾಕ್ಯ ಇದ್ದಂಗೆ, ಅನುಭವ ಅನ್ನೋದು ಚಪ್ಪಲಿ ಇದ್ದಂಗೆ. ಚಪ್ಪಲಿ ಚಿಕ್ಕ ಸೈಜ್ ಅಂತ ಕಾಲು ಕಟ್ ಮಾಡ್ಕೊಳಕ್ಕಾಗುತ್ತಾ? ಏನ್ರಿ, ಸೈಜ್ ಸರಿ ಇಲ್ಲ ಅಂದರೆ ಯಾವುದನ್ನು ಚೇಂಜ್ ಮಾಡಬೇಕು? ಇವತ್ತು ನಾವೇನು ಮಾಡ್ತೀವಿ ಗೊತ್ತಾ, ಸೈಜ್ ಸರಿ ಇಲ್ಲ ಅಂದ್ಬಿಟ್ಟು ಕಾಲೇ ಕಟ್ ಮಾಡ್ಕೊತಾ ಇದ್ದೀವಿ. ಇವತ್ತು ಪ್ರಸಂಗಗಳು ಹೆಂಗೆ ಅಂದರೆ, ಕಾಲನ್ನ ಕಟ್ ಮಾಡ್ಕೊಂಬಿಡು, ಯಾಕಂದರೆ ನಿನ್ನ ಸೈಜ್ ಕರೆಕ್ಟಾಗಿ ಇರುತ್ತೆ. ನಾನೇನು ಹೇಳ್ತೀನಿ, ಅನುಭವಗಳನ್ನು ಚೇಂಜ್ ಮಾಡು, ವಾಕ್ಯನ ಚೇಂಜ್ ಮಾಡಬೇಡ. ಯಾಕೆ ಗೊತ್ತಾ, ದೇವ್ರ ವಾಕ್ಯ ಹೇಳುತ್ತೆ, ದೇವರು ಆಶೀರ್ವದಿಸುವಂಥ ದೇವರು. ಈ ಈಸ್ ಎ ಗಾಡ್ ಆಫ್ ಎಲ್ ಶಡಾಯ್. ನೋಡಿ, ಎಲ್ ಶಡಾಯ್ ಅಂದರೆ ಬೈಬಲಲ್ಲಿ ಎಲ್ ಶಡಾಯ್ ಅಂತ ಎಲ್ಲಿದೆ? ದೇವರಿಗಿರುವಂಥ ಅತಿ ಉನ್ನತವಾದ ನಾಮಗಳಲ್ಲಿ 7 ನಾಮಗಳಲ್ಲಿ ಒಂದು ನಾಮ ಎಲ್ ಶಡಾಯ್. ಕವನೆಂಟ್ ನೇಮ್ಸ್. There are 7 covenant names for God. In that one name is El Shaddai. El Shaddai ಅನ್ನೋದು ಬೈಬಲಲ್ಲಿ ಎಲ್ಲಿದೆ? ಯಾರಿಗಾದ್ರೂ ಗೊತ್ತಾ ಎಲ್ ಶಡಾಯ್ ಅನ್ನೋದು ಬೈಬಲಲ್ಲಿ ಇದೆಯಾ? ಎಲ್ ಶಡಾಯ್ ಅಂತ ಬೈಬಲಲ್ಲಿ ಆ ಹೆಸರು ಕೊಟ್ಟಿಲ್ಲ. ಜೆನಿಸಿಸ್ 17:1 ಆದಿಕಾಂಡ ಬರೆದ ಪುಸ್ತಕ 17ನೇ ಅಧ್ಯಾಯ 1ನೇ ವಾಕ್ಯ ಈ ರೀತಿ ಹೇಳುತ್ತೆ, ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು. ಸರ್ವಶಕ್ತನಾದ ದೇವರು, ಎಲ್ಲರೂ ಹೇಳಿ. ಇಬ್ರಿಯ ಭಾಷೆಯಲ್ಲಿ ಇನ್ ಹೀಬ್ರೂಸ್ ಆಲ್ಮೈಟಿ ಗಾಡ್ ಮೀನ್ಸ್ ಇನ್ ಹೀಬ್ರೂಸ್ ಎಲ್ ಶಡಾಯ್. ಆಲ್ಮೈಟಿ ಗಾಡ್ ಅಂದರೆ ಎಲ್ ಶಡಾಯ್ ಅಂತ ಅರ್ಥ. ಸೊ ಗಾಡ್ ಹಿಮ್ಸೆಲ್ಫ್ ಇಂಟ್ರಡ್ಯೂಸ್ಡ್ as El Shaddai in Old Testament. El Shaddai ಅಂದರೆ ಅರ್ಥ ಏನು ಗೊತ್ತಾ, ದ ಗಾಡ್ ಹೂ ಈಸ್ ಮೋರ್ ದ್ಯಾನ್ ಎನಫ್. ಒಂದು. ಎರಡನೇದು, ದ ಗಾಡ್ ಹೂ ಸ್ಯಾಟಿಸ್ಫೈಸ್ ವಿತ್ ಲಾಂಗ್ ಲೈಫ್. ಸೊ ಎಲ್ ಶಡಾಯ್ಗೆ ಅರ್ಥ ಏನಂದರೆ, ದ ಗಾಡ್ ಹೂ ಈಸ್ ಮೋರ್ ದ್ಯಾನ್ ಎನಫ್. ಅಂದರೆ
ನನ್ನ ಅಗತ್ಯಗಳಿಗಿಂತ ಅಧಿಕವಾಗಿ ಪೂರೈಸುವಾತನು, ಅಧಿಕವಾಗಿ ಕೊಡುವವನೇ ಎಲ್ ಶಡಾಯ್ ಅಂದರೆ ಅರ್ಥ. ಆಮೆನ್. ಇವತ್ತು ಎಲ್ ಶಡಾಯ್, ಎಲ್ಲರೂ ಹೇಳಿ ಆಮೆನ್. ಯಾರಾದರೂ ಆಶೀರ್ವಾದ ಇಲ್ಲ ಅಂದರೆ ಏನು ಹೇಳ್ತೀರಾ? ಎಲ್ ಶಡಾಯ್ ಹೇಳ್ಬಿಡಿ, ಎಲ್ ಶಟಾಪ್. ಎಲ್ ಶಡಾಯ್ಗೆ ಆಪೋಸಿಟ್ ಹೇಳಿದ್ರೆ ಏಯ್ ಶಟಾಪ್ ಅಂತ ಹೇಳಿ. Our God is El Shaddai. Amen. In Christianity, you can start from small, but you cannot remain small. ನೀನು ಸ್ವಲ್ಪವಾಗಿ ಅಂದರೆ ಅಲ್ಪವಾಗಿ ಆರಂಭ ಮಾಡ್ಬೋದು, ಆದರೆ ಅಲ್ಪದಲ್ಲೇ ಉಳಿಬಾರ್ದು. 2004 2004 ಅವತ್ತು ಏನೂ ಇಲ್ಲದೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನಾವು ಎಲ್ಲಿ ಬಂದು ನಿಂತಿದ್ದೀವಿ? ದಟ್ ಡೇ ನೋಬಡಿ ನ್ಯೂ ಪಾಸ್ಟರ್ ಫಿಲಿಪ್ ಬಾಬು. ಟುಡೇ ಇನ್ ಕ್ರಿಸ್ಟಿಯಾನಿಟಿ ಇವತ್ತು ಎಷ್ಟೋ ಜನಕ್ಕೆ ಉಸಿರಿರುವ ದಿನ ಆಡುಗೊತ್ತು. ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ಜನರು, ಎಷ್ಟೋ ಕುಟುಂಬಗಳನ್ನು ಮೇಲೆತ್ತಿ ನಿಲ್ಲಿಸೋದಕ್ಕೆ ದೇವರು ಸಹಾಯ ಮಾಡಿದ್ರು. ವೆನ್ ಐ ಕೇಮ್ ಅಲೋನ್ ದರ್ ವಾಸ್ ನೋ ಒನ್. ಅದೇ ನಾನು ಹೇಳನಲ್ಲ, ನೋ ಮ್ಯೂಸಿಷಿಯನ್, ನೋ ಕ್ಯಾಮ್ರಾಮ್ಯಾನ್, ನೋ ಎಡಿಟರ್ಸ್, ನೋ ಗಿವರ್ಸ್, ನೋ ಮನಿ, ನಥಿಂಗ್. ಒಂದು ಸ್ಕೂಲಲ್ಲಿ ಫ್ರೀಯಾಗಿ ಯಾರೋ ಒಂದು ರೂಮ್ ಕೊಟ್ಟರು, ಒಂದೇ ಒಂದು ಹಾಲು, ಆ ಹಾಲಲ್ಲಿ ನಾವು ಸ್ಟಾರ್ಟ್ ಮಾಡಿದಂಥ ಸೇವೆ ಇವತ್ತು AC ಹಾಲಲ್ಲಿ ಬಂದು ನಿಂತಿದ್ದೀವಿ. ನಾನೇನೇನು ಹೇಳ್ತೀನಿ, ಇನ್ನೂ ಒಂದು 20 ವರ್ಷಕ್ಕೆ ಲೆಕ್ಕ ಹಾಕಿ ಎಲ್ಲಿ ಹೋಗಿ ಇರ್ತೀವಿ ಅಂತ. ಇನ್ನೂ ಅನದರ್ 20 years ಲೆಕ್ಕ ಹಾಕಿ ಇನ್ನೂ ಎಲ್ಲೋಗಿ. ಸೊ ನಾವು ಸ್ವಲ್ಪದಲ್ಲೇ ಆರಂಭ ಮಾಡಿದಂಥ ಸೇವೆ ಇವತ್ತು ಸ್ವಲ್ಪದಲ್ಲೇ ಇಲ್ಲ. ಸೊ ಸ್ವಲ್ಪದಿಂದ ದೇವರು ಸ್ವಲ್ಪ ಮೇಲಕ್ಕೆ ಎತ್ಕೊಂಡೇ ಬಂದರು. ನಾನೇನು ಹೇಳ್ತೀನಿ ಅಂದರೆ, ನಿನ್ನ ಲೈಫ್ ಇವತ್ತು ಸ್ವಲ್ಪದಲ್ಲಿ ಇರ್ಬೋದು, ಆದರೆ ದಿನಗಳು ಬರುತ್ತೆ ಸ್ವಲ್ಪ. ಯು ಹ್ಯಾವ್ ಟು ರೈಸ್. ದೇವರು ನಿನ್ನನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ದೇವ್ರು ನಿನ್ನನ್ನು ಆಮೇನ್. ಎಲ್ಲರೂ ಏನು ಹೇಳ್ತಾರೆ ಗೊತ್ತಾ? ದೇವ್ರು ನಿನ್ನನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಹುಷಾರು. ನಾನು ಹೇಳೋ ಮೇಲ್ ಬೇರೆ, ಇವತ್ತು ಬೇರೆಯವರು ಹೇಳೋ ಮೇಲ್ ಬೇರೆ. ಎಲ್ಲ ಸಿದ್ಧವಾಗ್ರಿ, ದೇವ್ರು ನಿಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ. ನಾನು ಅದ್ರ ಮೇಲೆ ಹೇಳ್ತಾ ಇಲ್ಲ. ನಾನೇನು ಹೇಳ್ತೇನೆ, ಫೈನಾನ್ಷಿಯಲಿ ನಿನ್ನನ್ನು ದೇವ್ರ ಮೇಲಕ್ಕೆ ತರ್ತಾರೆ. 1 Chronicles 4:10. ಒಂದು ಪೂರ್ವಕಾಲ ಕೃತಂತ 4:10. ಬೇಗ ಓದ್ಬಿಡೋಣ ಕೆಲವೊಂದು ವಾಕ್ಯಗಳು. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಎನ್ಲಾರ್ಜ್ ಮೈ ಬಾರ್ಡರ್, ಎನ್ಲಾರ್ಜ್ ಮೈ ಪ್ರಾಸ್ಪರಿಟಿ, ಎನ್ಲಾರ್ಜ್ ಮೈ ಪ್ರಾಪರ್ಟಿ ಅಂತ ಹೇಳ್ಬೋದು. ಈಗ ದೇವರು ದುಡ್ಡೆಲ್ಲ ಕೇಳಬಾರ್ದಪ್ಪ, ಆಶೀರ್ವಾದ ಬಗ್ಗೆ ಎಲ್ಲ ನೀನು ಮಾತಾಡಬಾರ್ದು ಅಂತ ಹೇಳಿದ್ರ, ಸತ್ಯವೇದ ಹೇಳುತ್ತೆ ದೇವರು ಅವನ ಮೊರೆಯನ್ನು ಲಾಲಿಸಿದನು. ಆ್ಯಂಡ್ ಗಾಡ್ ಗ್ರಾಂಟೆಡ್ ಹಿಮ್ ಈಸ್ ರಿಕ್ವೆಸ್ಟ್. ಸೊ ಈ ವರ್ಷ 2026 ನಿನ್ನ ಪ್ರಾಂತವನ್ನು ದೇವರು ವಿಸ್ತರಿಸಿ ಎನ್ಲಾರ್ಜ್ ಮಾಡಿ, ನಿನ್ನ ಬೌಂಡ್ರಿನ ದೇವರು ದೊಡ್ಡದು ಮಾಡಿ ಈ ವರ್ಷ ಬೇಕಾದಂಥ ಎಲ್ಲ ಆಶೀರ್ವಾದಗಳನ್ನು ಕೊಡೋದಕ್ಕೆ ಆತನು ಶಕ್ತನು. ಯಾಕಂದರೆ ಆತನು ಎಲ್ ಶಡಾಯ್. ಹಲ್ಲೆಲೂಯಾ, ಆಮೆನ್. ಯೋಬನಿಗೆ ಬರೆದ ಪುಸ್ತಕ 8:7. ದ ಬುಕ್ ಆಫ್ ಜೋಬ್ 8:7. ನಿನ್ನ ಮೊದಲನೆಯ ಸ್ಥಿತಿಯು ಅಲ್ಪವಾಗಿದ್ದರು, ಸ್ವಲ್ಪವಾಗಿದ್ರು, ನಿನ್ನ ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು. ಆಮೆನ್. ಎನ್ಲಾರ್ಜ್. ಓ ಮೈ ಗಾಡ್. ಪಾಸ್ಟರ್ ಹೆಂಗೆ ಪಾಸ್ಟರ್ ದೊಡ್ಡದಾಗೋದು, ಎನ್ಲಾರ್ಜ್ ಆಗೋದು, ಭಾಳ ಫಲ ಹೊಂದ್ಕೊಳ್ಳೋದು? ಬೈಬಲ್ ಸಿಂಪಲಾಗಿ ಹೇಳುತ್ತೆ ಹೊಸ ಒಡಂಬಡಿಕೆಯಲ್ಲಿ ನೋಡಿ. 2 Corinthians 9:6. 2 ಕೊರಿಂಥದವ್ರ ಬರೆದ ಪುಸ್ತಕ 9:6. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವವನು ಎಂದು ತಿಳಿದುಕೊಳ್ಳಿರಿ. ಅಷ್ಟೇ. ಹೆಚ್ಚಾಗಿ ಬಿತ್ತುವವನು, ಎಲ್ಲರೂ ಹೇಳಿ. ಸೊ ಎಷ್ಟು ಹೆಚ್ಚಬೇಕು ಅನ್ನೋದು ನಿಮ್ಮ ಕೈಲಿ ಐತೆ. ಸೊ ಎಷ್ಟು ಹೆಚ್ಚಬೇಕು ಅನ್ನೋದು ದೇವ್ರು ನಿಮ್ಮ ಕೈಲಿ ಇಟ್ಟಿದ್ದಾರೆ ನೋಡಿ. ಅದಕ್ಕೆ ನಾನು ಹೇಳಿದೆ, ಈ ವರ್ಷ ಹೆಂಗಿರಬೇಕು ಅಂತ ಯು ಹ್ಯಾವ್ ಟು ಡಿಸೈಡ್ ಇಟ್. ನೋಡಿ, 2026 ಹಿಂಗೆ ಇರಬೇಕು ಅಂತ ನಾನು ನನ್ನ ಲೈಫ್ಗೆ ನಾನು ತೀರ್ಮಾನ ಮಾಡಿಲ್ಲ ಅಂದರೆ ಲೈಫು ಯದ್ವತದ್ವವಾಗಿ ನನ್ನ ಲೈಫನ್ನು ತೀರ್ಮಾನ ಮಾಡಿಬಿಡುತ್ತೆ. ಸೊ ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕುಯ್ಯುವನು. ಸೊ ಹೆಚ್ಚಾಗಿ ಕುಯ್ಯುವನು, ಎಲ್ಲರೂ ಹೇಳಿ. ಸೊ ಹೆಚ್ಚಾಗಿರೋ ದೇವ್ರ ಚಿತ್ತನ ಇಲ್ವಾ? ಮತ್ತು ಹೆಚ್ಚಾಗೇ ಆಗಬಾರ್ದು ಅಂತ ಹೇಳೋದು ತಪ್ಪಲ್ವಾ? ಹಾಂ, ಆಶೀರ್ವಾದ ಮುಖ್ಯ ಇಲ್ಲ ಅಂತ ಹೇಳೋದು ತಪ್ಪಲ್ವಾ? ನೋಡಿ, ಇವತ್ತು ಆಶೀರ್ವಾದ ಇಲ್ಲ, ದುಡ್ಡು ಇಲ್ಲ ಅನ್ನೋದಕ್ಕೇ ಇವತ್ತು ಕ್ರೈಮ್ ರೇಟೆಲ್ಲ ಇನ್ಕ್ರೀಸ್ ಆಗ್ತಾ ಇರೋದು. ಇವತ್ತು ಕೊಲೆ ಆಗ್ತಾ ಇರೋದೇನಕ್ಕೆ, ಜಗಳಗಳು ಆಗ್ತಾ ಇರೋದೇನಕ್ಕೆ, ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇರೋದೇನಕ್ಕೆ, ಕಳ್ತನ ಆಗ್ತಾ ಇರೋದೇನಕ್ಕೆ, ರಾಬ್ರಿ ಆಗ್ತಾ ಇರೋದೇನಕ್ಕೆ, ಮರ್ಡರ್ ಆಗ್ತಾ ಇರೋದೇನಕ್ಕೆ? ಆಲ್ ಬಿಕಾಸ್ ಆಫ್ ಮನಿ. ನೋಡಿ, ಬೈಬಲ್ ಏನು ಹೇಳುತ್ತೆ ಗೊತ್ತಾ?
ದ ಲವ್ ಆಫ್ ಮನಿ ಈಸ್ ದ ರೂಟ್ ಆಫ್ ಆಲ್ ಈವಿಲ್. ಇನ್ನೊಂದು ಪ್ರೀಚರ್ ಇದನ್ನು ಹೆಂಗೆ ಟ್ರಾನ್ಸ್ಲೇಷನ್ ಮಾಡ್ತಾರೆ ಗೊತ್ತಾ? ಇನ್ನೊಂದು ಪ್ರೀಚರ್ ಏನು ಹೇಳ್ತಾರೆ ಅಂದರೆ, ಲ್ಯಾಕ್ ಆಫ್ ಮನಿ ಈಸ್ ದ ರೂಟ್ ಆಫ್ ಆಲ್ ಈವಿಲ್. ಬಿಕಾಸ್ ಪೀಪಲ್ ಡೋಂಟ್ ಹ್ಯಾವ್ ಮನಿ. ಹೇಗಾದರೂ ಅವ್ನ ದುಡ್ಡನ್ನು ಏನಾದರೂ ಮಾಡಿ ದುಡ್ಡು ತೊಗೊಬೇಕು ಅಂತ ಇನ್ನೊಬ್ರು ತಲೆ ಹೊಡಿತಾನೆ, ಕಳ್ತನ ಮಾಡ್ತಾನೆ, ಸುಳ್ಳು ಹೇಳ್ತಾನೆ. ನೋಡಿ, ದುಡ್ಡು ಅಂತ ಬಂದಿದ ತಕ್ಷಣ ಅಣ್ಣ ತಮ್ಮ ಯಾರು ಅಂತ ಗೊತ್ತಾಗೋದು. ದುಡ್ಡು ಅಂತ ಬಂದಿದ ತಕ್ಷಣ ಅಪ್ಪ ಅಮ್ಮ ಏನಂತ ಗೊತ್ತಾಗೋದು. ಆಸ್ತಿ ಅಂತ ಬಂದ ಮೇಲೇ ಸ್ವಂತದವ್ರು ಹೆಂಗೆ, ಜೊತೆ ಹುಡ್ದವ್ರು ಹೆಂಗೆ ಅಂತ ದುಡ್ಡು ಬಂದಾಗಲೇ ಗೊತ್ತಾಗೋದು. ದುಡ್ಡು ಅಂತ ಬರೋವರೆಗೂ ನಿಮ್ಮ ಸ್ವಂತ ರಕ್ತಗಳನ್ನು ಸಹ ನೀವು ಕಂಡುಹಿಡಿಯೋಕ್ಕಾಗೋದಿಲ್ಲ. ದುಡ್ಡು ಅಂತ ಬಂದುಬಿಡ್ಲಿ, ಮನೆ ಅಂತ ಬಂದುಬಿಡ್ಲಿ, ಆಸ್ತಿ ಪಾಲು ಅಂತ ಬಂದುಬಿಡ್ಲಿ, ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಜೊತೆ ಇರೋರು ಹೆಂಗೆ ಅಂತ. ಒಂದಿಷ್ಟು ಸೈಟ್ಗೆ ಎಷ್ಟು ಜಗಳಗಳು ನಡೆಯುತ್ತೆ. ಸಾಯಿಸ್ಬಿಡ್ತೀನಿ ಅಂತ ಸಾಯಿಸೇ ಬಿಡ್ತಾನೆ. ಕೆಲವೊಂದು ಫೇಸ್ಬುಕ್ಕಲ್ಲಿ ನೋಡ್ತೀನಿ, ಏನು ಹೊಡೆದಾಡ್ತಾವ್ರೆ, ಅಪ್ಪ ಮಗ ಹೊಡೆದಾಡ್ತಾವ್ರೆ, ಅಣ್ಣ ತಮ್ಮದಿರು ಹೊಡೆದಾಡ್ತಾರೆ, ಒಬ್ಬ ರಾಡ್ ತೊಗೊಂಬಂದವನು ಹೊಡೆಯೋಕ್ಕೆ. ಸೊ ಆಸ್ತಿ ಅಂತ ಬಂದಾಗಲೇ ಜೊತೆಲಿರೋರ ಗುಣಗಳೆಲ್ಲ ಗೊತ್ತಾಗೋದು. ಇವತ್ತು ಮಕ್ಕಳು ಯಾಕೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡಿಲ್ಲ, ಏನು ಮಾಡಿ ಇಟ್ಟಿಲ್ಲ, ಅದಕ್ಕೆ ಅವನೇನು ಹೇಳ್ತಾನೆ, ನಿನ್ನನ್ನು ನಾನು ಯಾಕೆ ನೋಡ್ಕೊಬೇಕು, ನನಗೇನು ಮಾಡಿ ಇಟ್ಟಿದ್ದೆ ಅಂತ ಕೇಳ್ತಾನೆ. ಅದೇ ಒಂದು ಮನೆ ಐತೆ, ದುಡ್ಡು ಐತೆ ಅಂತ ಇಟ್ಕೊಳ್ಳಿ, ಅಯ್ಯೋ ನಿಂತರ ಅಮ್ಮ ಯಾರಿಲ್ಲ, ಎಲ್ಲ ಸುಮ್ಮ ಅದು. ಸೊ ಎಲ್ಲ ಹೋಗೋದು ಹೆಂಗೆ ಗೊತ್ತಾ, ಎಲ್ಲ ಇದಕ್ಕೆ ಬೆಲೆ. ಸೊ ಎಲ್ಲ ದುಡ್ಡು. ಸೊ ದೇವ್ರೇನು ಹೇಳ್ತಾರೆ ಗೊತ್ತಾ, ಇಷ್ಟಕ್ಕೆ ಲೋಕನೇ ಒದ್ದಾಡ್ತೈತೆ, ಇಷ್ಟಕ್ಕೆ ಲೋಕ ಜಗಳ ಮಾಡ್ತೈತೆ, ಇಷ್ಟು ಲೋಕ ಕಷ್ಟಪಡ್ತೈತೆ, ಇದನ್ನು ನಾನು ನಿನ್ನ ಹತ್ರ ಬರೋ ಥರ, ನೀನು ಇದನ್ನೆಲ್ಲ ಅನುಭವಿಸೋ ಥರ ಈ ವರ್ಷ ನಾನು ಮಾಡ್ತೇನೆ. ಬಿಕಾಸ್ ಐ ಆಮ್ ಎಲ್ ಶಡಾಯ್, ಬಿಕಾಸ್ ಐ ಆಮ್ ಎಲ್ ಶಡಾಯ್. ಎಲ್ ಶಡಾಯ್ ಅಂದರೆ ಏನು ಗೊತ್ತಾ? ಇವಾಗ ಆ ವಾಕ್ಯನ ಎಲ್ ಶಡಾಯ್ ಅಂತ ದೇವ್ರು ಹೇಳ್ಬೇಕಾದ್ರೆ, ಅಬ್ರಹಾಮ್ ವಾಸ್ 99 years old, 99 ವರ್ಷ. ಅಂದರೆ ಆಗಲ್ಲ, ಅಂದರೆ ಡಾಕ್ಟರ್ ಕೈಲಿ ಆಗಲ್ಲ, ಇದಕ್ಕೆ ಮೇಲೆ ಇವನಿಗೆ ಮಗು ಆಗಲ್ಲ, ಲೋಕ ತೀರ್ಮಾನ ಮಾಡಿಬಿಡ್ತು, ಇವನ ಕೈಲಿ ಇನ್ಮೇಲೆ ಬರೋಕ್ಕಾಗೋದಿಲ್ಲ, ಅಷ್ಟೇ ಇವನಿಗೆ ಮಗು ಆಗೋಲ್ಲ ಅಂತ. ಅಲ್ಲಿ ದೇವ್ರೇನು ಹೇಳ್ತಾರೆ ಗೊತ್ತಾ, ಐ ಆಮ್ ಎಲ್ ಶಡಾಯ್. ಅಂದರೆ ಆಗದೇ ಇರೋ ಕಾರ್ಯನ ಮಾಡೋ ದೇವರೇ ಎಲ್ ಶಡಾಯ್. ಸೊ ಇವತ್ತು ಪರಿಸ್ಥಿತಿಗಳು, ಕೆಲಸ, ನಿಮ್ಮ ಸಿಚುವೇಶನು ತೀರ್ಮಾನ ಮಾಡಿಬಿಡ್ತೈತೆ ನೀನು ಇದಕ್ಕೆ ಮೇಲೆ ಉದ್ಧಾರ ಆಗಲ್ಲ ಅಂತ. ಆದರೆ ಎಲ್ ಶಡಾಯ್ ದೇವ್ರು ಏನು ಹೇಳ್ತಾರೆ ಗೊತ್ತಾ, ಲೋಕ ತೀರ್ಮಾನ ಮಾಡ್ಬೋದಪ್ಪ, ನಾನು ನಿನ್ನ ಮೇಲೆ ಇಟ್ಟಿರೋ ಪ್ಲ್ಯಾನ್ ಬೇರೆ. ಇಷ್ಟು ವರ್ಷ ನಡೀದೇ ಇರೋದು, ಇಷ್ಟು ವರ್ಷ ನಿನ್ನ ಪ್ರಯತ್ನದಲ್ಲಿ ಆಗದೆ ಇರೋದು, ಇಷ್ಟು ವರ್ಷ ನಿನ್ನ ಬಲದಲ್ಲಿ ಆಗದೆ ಇರೋದು, ಈ ವರ್ಷ ನಾನು ಮಾಡ್ತೀನಿ. ಅದೇ ಎಲ್ ಶಡಾಯ್. ಸೊ ಅಂಥ ದೇವರನ್ನು, ಎಲ್ ಶಡಾಯ್ ದೇವರನ್ನ, ಸರ್ವಶಕ್ತನಾದ ದೇವರನ್ನ ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಪರಿಸ್ಥಿತಿಗಳು ಚೇಂಜ್ ಆಗಲೇಬೇಕು. ನೋಡಿ, ದೇವರೆಲ್ಲ ಕೊಡ್ತಾರೆ, ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು. ಮನಿ ಮ್ಯಾನೇಜ್ಮೆಂಟ್ ಅಂತ ಒಂದು ಟೀಚಿಂಗ್ ಇದೆ ನೋಡಿ. ಅನೇಕರ ಹತ್ರ ದೇವ್ರು ಲಕ್ಷ ಕೊಟ್ಟರು, ಆದರೆ ಅನೇಕರು ಕಾಪಾಡ್ಕೊಂಡಿಲ್ಲ ಅಷ್ಟೇ. ಅನೇಕರ ಹತ್ರ ದೇವ್ರು ಕೋಟಿ ಕೊಟ್ಟಿದ್ದಾರೆ, ಆದರೆ ಕಾಪಾಡ್ಕೊಂಡಿಲ್ಲ. ಲಕ್ಷ ಕೊಟ್ಟರು, ಕಾಪಾಡ್ಕೊಂಡಿಲ್ಲ. ನಾನೇನು ಹೇಳ್ತೀನಿ, ಅದಕ್ಕೆ ವಿಸ್ಡಮ್ ಬೇಕು, ಅದಕ್ಕೆ ಜ್ಞಾನ. ನೋಡಿ, ಜ್ಞಾನೋಕ್ತಿಗಳು ಬರೆದ ಪುಸ್ತಕದಲ್ಲಿ ಜ್ಞಾನ, ವಿಸ್ಡಮ್ ಅಂತ ತುಂಬ ಸಾಲಮೋನವನು ಬರೀತಾನೆ. ವಿಸ್ಡಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಮ್ಯಾರೇಜ್ಗೆ ವಿಸ್ಡಮ್ ಬೇಕು, ಫೈನಾನ್ಸ್ಗೆ ವಿಸ್ಡಮ್ ಬೇಕು, ಒಂದು ದಿನ ಹೆಂಗೆ ಕಳಿಯೋದು ವಿಸ್ಡಮ್ ಬೇಕು, ಏನು ಊಟ ಮಾಡಬೇಕು ವಿಸ್ಡಮ್ ಇರಬೇಕು, ಶರೀರನ ಹೆಂಗೆ ಮ್ಯಾನೇಜ್ ಮಾಡಬೇಕು ವಿಸ್ಡಮ್ ಇರಬೇಕು, ಏನು ತಿನ್ನಬೇಕು ವಿಸ್ಡಮ್. ವಿತೌಟ್ ವಿಸ್ಡಮ್ ಭಾಳ ಕಷ್ಟ. ಅದಕ್ಕೆ ದೇವರು ದೇವ್ರು ನಮ್ಗೆ ಕೊಡ್ತಾರೆ ದಿನ. ಜ್ಞಾನ ಹೆಂಗೆ ಬರುತ್ತೆ ಗೊತ್ತಾ? ಕರ್ತನಿಗೆ ಯೆಹೋವನಿಗೆ ಭಯಪಡುವವರಿಗೆ ಜ್ಞಾನದ ಆರಂಭ. ಅಲ್ಲೇ ದೇವ್ರು ಜ್ಞಾನ ಕೊಡ್ತಾರಂತೆ. ನೀನು ಮನಿ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು. ನೋಡಿ, ಕೆಲವರು ದುಡ್ಡು ದೇವ್ರು ಕೊಡ್ತಾರೆ, ಆದರೆ ಅದನ್ನ ಹೆಂಗೆ ಖರ್ಚು ಮಾಡಬೇಕು ಅಂತ ಗೊತ್ತಿರಲ್ಲ. ಎಲ್ಲ EMI ತೊಗೊಳ್ಳೋದು, ಅಲ್ಲಿ ಇಲ್ಲಿ ಸಾಲಗಳು ತೊಗೊಳ್ಳೋದು, ಎಲ್ಲ ಸಾಲಕ್ಕೆ ಕಟ್ಕೊಳ್ಳೋದು, ಬಡ್ಡಿ ಕಟ್ಟೋದು, ಹೊಸ ಗಾಡಿ ತೊಗೊಳ್ಳೋದು, ಹೊಸ ಕಾರ್ ತೊಗೊಳ್ಳೋದು, ಸೇವಿಂಗ್ಸ್ ಮಾಡಬೇಕು ಅನ್ನೋದಿಲ್ಲ. ಹೆಂಗೆ ಬೇಕಾದ್ರೂ ಯದ್ವಾ ತದ್ವಾ ಖರ್ಚು ಮಾಡೋದು, ಚೆನ್ನಾಗಿ ತಿನ್ನೋದು. ದುಡ್ಡಿದ್ರೆ ದೊಡ್ಡಪ್ಪ ಇವನು. ಹೆಂಗೆ ದುಡ್ಡಿದ್ರೆ ರಾಯಲ್ಲಿ ತಿನ್ನಬೇಕು, ಇವ್ರು ತಿನ್ನೋದಿಲ್ಲ, 10 ಜನಕ್ಕೆ ತಿನ್ನಿಸ್ಬೇಕು. ಯಾಕಂದರೆ ನಾನೇನು ಹೇಳ್ತೀನಿ ಅಂದರೆ, ನೀನು ಒಬ್ಬನೇ ತಿನ್ನು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಹೆಂಗೆ ಇನ್ನೊಬ್ರಿಗೂ ಕೊಡಬೇಕು, ಬೇರೆಯವ್ರಿಗೂ ಕೊಡಬೇಕಾದ್ರೆ ಎಲ್ಲನೂ ವಿಸ್ಡಮಲ್ಲಿ ಮಾಡಬೇಕು, ಜ್ಞಾನ. ಅದಕ್ಕೇ ದೇವ್ರ ಹತ್ರ ಕೇಳಬೇಕು. ವಿ ನೀಡ್ ವಿಸ್ಡಮ್. ಸುಮ್ಮನೆ ಬೈಬಲು ವಾಕ್ಯ ಅಲ್ಲ,
ನೀವೇನು ಅನ್ಕೊತಿದ್ದೀರ ಗೊತ್ತಾ, ಒಂದು ರಿಲಿಜಿಯಸ್ ಥರ ನೀವು ಯೋಚನೆ ಮಾಡ್ಕೊಂಡಿರಾ. ಸಂಡೇ ಬರಬೇಕು, ನಾವು ಕಮ್ಯುನಿಯನ್ ತೊಗೊಬೇಕು, ಚರ್ಚಲ್ಲಿ ಸ್ತೋತ್ರ ಹೇಳಬೇಕು, ಒಂದೆರಡು ಹಾಡು ಆಡಬೇಕು, ಆಮೇಲೆ ಸ್ತೋತ್ರ ಅಂತ ಹೋಗ್ಬೇಕು. ದೇವ್ರು ಇಲ್ಲಿಗೆ ಒಂದು ಪಾರ್ಟಲ್ಲಿ ಇಟ್ಟಿದ್ದೀವಿ. ನೋ 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 ದೇವರೇ ಲೈಫೇ. ಸೊ ಭಾನುವಾರ ಒಂದು ದಿವಸ ದೇವರಲ್ಲ, ನಮ್ಮ ಇಡೀ ಜೀವನನೇ ನಮ್ಗೆ ದೇವ್ರು ಬೇಕು. ದೇವ್ರು ಇಲ್ಲದೆ ಬಾಳೋಕ್ಕಾಗಲ್ಲ. ಸೊ ವಿಸ್ಡಮ್ ಬಗ್ಗೆ ಒಂದು ಟೀಚಿಂಗ್ ತೊಗೊಳ್ಳೋಣ, ದೇವ್ರ ಚಿತ್ತ ಆದರೆ ಬೇಗ ಆಮೇಲೆ ಎಷ್ಟು ಟೀಚಿಂಗ್ಸ್ ಎಲ್ಲ ಆಗುತ್ತೋ ಅಷ್ಟು ಬೇಗ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾ ಇರೋಣ. ಸೊ ಕ್ರೈಮ್ ರೇಟ್ ಎಲ್ಲ ಇನ್ಕ್ರೀಸ್ ಆಗೋದೇನಕ್ಕೆ? ಲ್ಯಾಕ್ ಆಫ್ ಮನಿ. ಎಲ್ಲರೂ ಹೇಳಿ. ದೇವ್ರು ಏನು ಹೇಳ್ತಾರೆ ಗೊತ್ತಾ ಸಿಂಪಲಾಗಿ? ಕಳ್ತನ ಮಾಡೋರಿಗೆ ಎಫೆಷಿಯನ್ಸ್ 4:28, ಎಫೆಸದವ್ರು ಬರೋ ಪುಸ್ತಕ 4:28 ನೋಡಿ, ಸಿಂಪಲ್ ವರ್ಸ್. ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ, ಕಳ್ತನ ಮಾಡೋನು ಇನ್ನು ಮೇಲೆ ಕಳ್ತನ ಮಾಡಬೇಡಪ್ಪ. ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಯಾವುದಾದ್ರೂ ಒಂದು ಒಳ್ಳೆ ಉದ್ಯೋಗ ಮಾಡು, ದುಡೀರಿ. ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದಾಗುವುದು. ನೋಡಿ, ನೀನು ಕಷ್ಟಪಟ್ಟು ತಿನ್ನು ಅಂತ ಹೇಳಿಲ್ಲ, ಕಷ್ಟಪಟ್ಟು ಕೆಲಸ ಮಾಡು, ನೀನು ತಿಂತೀಯ, ನಿನ್ನ ಜೊತೆಲಿ ಇರೋರ್ಗೂ ತಿನ್ನಿಸ್ತೀಯ. ನೋಡಿ ದೇವ್ರ ಮೆಥಡ್ ಹೆಂಗಿದೆ ಅಂದರೆ ಏನರ್ಥ? ಕೈ ಇಟ್ಟು ಮಾಡುವ ಕೆಲಸದಲ್ಲಿ ನಾನು ನಿನಗೆ ಅನೇಕರಿಗೆ ನೀನು ಊಟ ಹಾಕೋ ಥರ ನಾನು ಮಾಡ್ತೀನಿ. ಕಳ್ತನ ಮಾಡೋದನ್ನು ನಿಲ್ಲಿಸು, ಕದಿಬೇಡ. ಯೂಸ್ ಯುವರ್ ಹ್ಯಾಂಡ್ಸ್ ಫಾರ್ ಗುಡ್ ಹಾರ್ಡ್ ವರ್ಕ್. ಎಲ್ಲರೂ ಹೇಳಿ. ದೇವ್ರು ಏನು ಹೇಳ್ತಾರೆ ಗೊತ್ತಾ? ನೀನು ಸ್ವಲ್ಪ ಕೈ ಇಟ್ಟು ಹಾರ್ಡ್ ವರ್ಕ್ ಮಾಡು. ಕೆಲಸ ಹುಡ್ಕೊಂಬರ್ಲಿ ಅಂತ ಕುಂತಿರ್ಬೇಡ. ಏನು ಕೈಗೆ ಸಿಗುತ್ತೋ ಮಾಡು. ಗೊತ್ತಿಲ್ಲ ದೇವ್ರು ಅದರಲ್ಲಿ ಏನು ಇಟ್ಟಿರ್ತಾರೆ ಆಶೀರ್ವಾದ ಅಂತ. ನಾನೇನು ಹೇಳ್ತೀನಿ ಅಂದರೆ, ಕೆಲಸ ನಿನ್ನ ಹತ್ರ ಹುಡ್ಕೊಂಬರೋವರೆಗೂ ಕಾಯ್ಬೇಡ, ನೀನೇ ಕೆಲಸನ ಹುಡ್ಕೊಂಡು ಹೋಗು. ಯಾಕೆ ಗೊತ್ತಾ? ಎಲ್ಲಾದರೂ ಒಂದು ಕಡೆ ಹೋಗ್ತೀಯ, ಅಲ್ಲಿ ದೇವರು ಕೆಲವೊಂದು ಡಿವೈನ್ ಕನೆಕ್ಷನ್ಸ್ ಅಲ್ಲಿ ಇಟ್ಟಿರ್ತಾರೆ. ಯು ಡೋಂಟ್ ನೋ, ಗೊತ್ತಿರಲ್ಲ ರೀ ಏನು ಇಟ್ಟಿರ್ತಾರೆ ಅಲ್ಲಿ ಅಂತ. ಫಸ್ಟ್ ಇವಾಗ ಎಲ್ಲ ಕಡೆ ಇಂಟರ್ವ್ಯೂ ಹೋದೆ, ಎಲ್ಲೂ ಕೆಲಸ ಸಿಗಿಲ್ಲ. ನೋಡಿ, ರ್ಯಾಪಿಡೋ ಐತೆ, ಝೊಮ್ಯಾಟೊ ಐತೆ, ಸ್ವಿಗ್ಗಿ ಐತೆ, ಬ್ಲಿಂಕಿಟ್ ಐತೆ, ಆಮೇಲೆ ಏನು ಹೇಳೋದು, ಝೆಪ್ಟೋ ಐತೆ, ಅಮೆಝಾನ್ ಐತೆ, ಫ್ಲಿಪ್ಕಾರ್ಟ್ ಐತೆ. ಎಲ್ಲೋ ಒಂದು ಕಡೆ ನೋಡಿ ಗಾಡಿ ಇದ್ದರೆ ಸಿಗುತ್ತೆ ಕೆಲಸ. ಆಟೋ ಓಡಿಸ್ಬೋದು, ಬಿಸ್ನೆಸ್ ಮಾಡ್ಬೋದು, ಏನಾದರೂ ಒಂದು ಕೆಲಸ. ತೋಟ ಕೆಲಸ ಆಯಿತಾ, ಹೋಗಿ ಫಾಸ್ಟ್. ನಾವು ಹೇಳೋದು ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್ ಬೇಕಾದರೆ ಇಲ್ಲಿಗೆ ಬ್ಯಾಂಗ್ಳೂರ್ಗೆ ಯೂಸ್ ಆಗ್ಬೋದು. ಇವಾಗ ಹುಬ್ಳಿ, ಧಾರವಾಡ ವಿಲೇಜಲ್ಲಿ ಇರೋರಿಗೆ ಫಾಸ್ಟ್ ನಾವೇನು ಮಾಡೋದು? ಎಲ್ಲಾದರೂ ಮನೆ ಕೆಲ್ಸಕ್ಕೆ ಹೋಗಿ, ತೋಟ ಕೆಲ್ಸಕ್ಕೆ ಹೋಗಿ. ಗೊತ್ತಿರಲ್ಲ, ಓನರ್ ಮುಖಾಂತರ ದೇವ್ರು ನಿನಗೆ ಅದ್ಭುತ ನಡೆಸ್ಬೋದು ಅಲ್ಲಿ. ಆಮೇಲೆ ಏನು ಕೆಲಸ ಮಾಡಿದ್ರು ಪ್ರಯತ್ನಪಟ್ಟು ಕಷ್ಟಪಟ್ಟು ಕೆಲಸ ಮಾಡಿರಿ. ಮನೆಯಲ್ಲೇ ಕುಂತ್ಕೊಂಡು ದೇವ್ರು ನೋಡ್ತಾರೆ ಪ್ರೇಯರ್ ಮಾಡಿ ಸಾಕು. ಸೊ ದೇವ್ರಿಗೆ ಆಶೀರ್ವದಿಸೋದು ಇಷ್ಟನಾ? ಡ್ಯೂಟನಮಿ 1:11, ಧರ್ಮೋಪದೇಶ ಕಾಂಡ 1:11. ಬೇಗ. ನೀವು ಈಗ ಇರುವುದಕ್ಕಿಂತಲೂ ಇನ್ನು 1000ದಷ್ಟಾಗುವಂತೆ ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮ್ಮನ್ನು ಹೆಚ್ಚಿಸಿ. ಇವತ್ತಿರೋದಕ್ಕಿಂತ 1000ದಷ್ಟು ದೇವರು ನನ್ನನ್ನು ಹೆಚ್ಚಿಸ್ತಾರೆ. ಆಮೇಲೆ ಈ ವರ್ಷದ ವಾಗ್ದಾನ, ಈ ತಿಂಗಳು, ಈ ವಾರ ದೇವ್ರು ನಿನ್ನ ಹತ್ರ ಮಾತಾಡ್ತಾ ಇರೋದೇನು ಗೊತ್ತಾ? ಇವತ್ತಿರೋದಕ್ಕಿಂತ ದೇವರು 1000ದಷ್ಟು ನನ್ನನ್ನು ಹೆಚ್ಚಿಸ್ತಾರೆ. ನಾವು ಬೆಳೆಯೋದು, ನಾವು ಹೆಚ್ಚೋದು ಇಷ್ಟ ಅಂತ ಹೆಂಗೆ ಹೇಳ್ತೀರಾ? ದೇವ್ರಿಗೆ ಹೆಂಗೆ ಇಷ್ಟ ಅಂತ ಹೇಳ್ತೀರಾ? ಮತ್ತಾಯನ ಬರೆದ ಪುಸ್ತಕ 25ನೇ ಅಧ್ಯಾಯ 21 ಓದಿ. 25:21. ಅವನ ದಣಿಯು ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು. ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. ಯಾವ ಕೆಲಸದಲ್ಲಿ ಇಡ್ತಾರಂತೆ? ದೊಡ್ಡ ಕೆಲಸದಲ್ಲಿ ನಾನು ನಿನ್ನನ್ನು ಇಡ್ತೇನೆ. ದೇವ್ರೇನು ಹೇಳ್ತಾರೆ ಗೊತ್ತಾ? ಚಿಕ್ಕ ಕೆಲಸ ಮಾಡಿ ಸಾಕಪ್ಪ. ಯಾಕೆ ಗೊತ್ತಾ? ಚಿಕ್ಕ ಕೆಲಸದಲ್ಲಿ ನೀನು ನಂಬಿಗಸ್ತನ ಕೆಲಸ ಮಾಡಿದ್ಯಾ, ಚಿಕ್ಕ ದುಡ್ಡಲ್ಲಿ ನೀನು ನಂಬಿಗಸ್ತನಾಗಿದ್ದೆ. ಈಗ ನಿನ್ನನ್ನು ಪ್ರಮೋಷನ್ ಮಾಡಿ ದೊಡ್ಡ ಕೆಲಸದಲ್ಲಿ ಇಡ್ತೀನಿ. ನಾನೇನು ಹೇಳ್ತೀನಿ ಅಂದರೆ, ಚಿಕ್ಕದ್ರಲ್ಲಿ ನಂಬಿಗಸ್ತರಾಗಿದ್ದರೆ ದೇವ್ರು ದೊಡ್ಡದ್ರಲ್ಲಿ ಇಡ್ತಾರೆ. ದೊಡ್ಡದು ಹೋಗೋದಕ್ಕಿಂತ ಮುಂಚೆ ಚಿಕ್ಕದ್ರಲ್ಲಿ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಬನ್ನಿ. Be faithful in small things. I will put you in charge of large amounts. Who will put in charge? Ellaru heli. Who will put in charge in large amounts? So God likes large. Ellaru heli. ದೇವರಿಗೆ ತುಂಬ ಅನ್ನೋದು ಇಷ್ಟ. ಎಲ್ಲರೂ ಹೇಳಿ. ಹೆಚ್ಚೋದು ದೇವ್ರಿಗೆ ಇಷ್ಟ ರೀ. ದೇವ್ರಿಗೆ ಟೆನ್ಷನ್ ಆಗೋದು ಎಲ್ಲಿ ಗೊತ್ತಾ? 26. ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು. ಮೈಗಳ್ಳರನ್ನ ನೋಡಿದ್ರೆ ದೇವ್ರಿಗೆ ಇಷ್ಟ ಇಲ್ಲ. But his Lord answered and said to him, You wicked and lazy servant. You wicked and lazy. ನಾನು ಹೇಳ,
ಇಫ್ ಯು ಆರ್ ಬ್ಯುಸಿ, ಗಾಡ್ ಲೈಕ್ಸ್ ದಟ್. ಇಫ್ ಯು ಆರ್ ಲೇಜಿ, ಗಾಡ್ ಹೇಟ್ಸ್ ದಟ್. ಏನೋ ಒಂದು ಬೆಳಿಗ್ಗೆ ಎದ್ದು ಬಿಡಬೇಕು, ಏನೋ ಒಂದು ಕೆಲಸ ಮಾಡಬೇಕು, ಏನೋ ಒಂದು ಮಾಡ್ತಾ ಇರಬೇಕು, ಸುಮ್ಮನೆ ಇರಬಾರ್ದು. ದೇವರಿಗೆ ಇಷ್ಟ ಅದು. ನೆಕ್ಸ್ಟ್ ವಾಕ್ಯ. ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡಿರಿ ಎಂದು ಹೇಳಿದನು. ನೋಡಿ, ಟೆನ್ಷನ್ ಆಗ್ತೈತೆ ಮಾಸ್ಟರ್ಗೆ, ಓನರ್ಗೆ ಟೆನ್ಷನ್ ಆಗ್ತೈತೆ. ಏನಕ್ಕೆ? ಇವನೇನು ತಪ್ಪು ಮಾಡ್ದ ಹೇಳಿ, ಏನು ತಪ್ಪು ಮಾಡ್ದ ಅಂತ ಮಾಸ್ಟರ್ಗಿದೆ ಅಷ್ಟು ಟೆನ್ಷನ್ ಆಗ್ತೈತೆ. ಇವನೇನು ಮಾಡ್ದ ಅಂತ ಟೆನ್ಷನ್ ಆಗ್ತೈತೆ. ಅವನೇನು ಮಾಡಿಲ್ವಲ್ಲ ಅಂತ ಟೆನ್ಷನ್ ಆಗ್ತೈತೆ. ಓ ಮೈ ಗಾಡ್, ಇವತ್ತೊಂದ್ರೆ ಈ ಒಂದು ರೆವಲೇಷನ್ ಸಾಕು ನಿಮಗೆ. ಸೊ ಮಾಸ್ಟರ್ಗೆ ಏನಕ್ಕೆ ಟೆನ್ಷನ್ ಆಗ್ತೈತೆ? ಅವನೇನು ಮಾಡ್ದ ಅಂತ ಮಾಸ್ಟರ್ಗೆ ಟೆನ್ಷನ್ ಆಗ್ತೈತೆ. ಅವನೇನು ಮಾಡಿಲ್ವಲ್ಲ ಅಂತ ಟೆನ್ಷನ್ ಆಗ್ತೈತೆ. ಸೊ ನೀನೇನೂ ಮಾಡಿಲ್ಲ ಅಂದ್ರೇ ದೇವ್ರಿಗೆ ಟೆನ್ಷನ್ನು. ನೀನೇನಾದರೂ ಮಾಡು, ನಿನಗೆ ಲಾಸ್ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಪ್ರಯತ್ನ ಆಡು ಪಡು. ಪಾಸ್ಟರ್ ಎಲ್ಲಿ ಹೋದ್ರೂ ಕೆಲಸ ಸಿಗಿಲ್ಲ, ಇನ್ನೊಂದು ಸತಿ ಇಂಟರ್ವ್ಯೂಗೆ ಹೋಗು, ಮತ್ತೆ ಹೋಗು, ಇನ್ನೊಂದು ಸತಿ ಟ್ರೈ ಮಾಡು. ಪಾಸ್ಟರ್ ನೈಟ್ ಆದರೆ ಸಾಲದಲ್ಲಿ ನನಗೆ ನಿದ್ದೆನೇ ಬರಲ್ಲ, ನೈಟ್ ಹೊತ್ತು ಎಲ್ಲಾದರೂ ಆಟೋ ಓಡಿಸು, ನೈಟ್ ಹೊತ್ತು ಏನಾದರೂ ಇದೆಯಾ ನೋಡಿ ಸಂಪಾದನೆ ಮಾಡೋದಕ್ಕೆ. ಒಂದು 10 ಅವರ್ ಮಲಗ್ತೀರಾ, ಮನೇಲಿ ಇರ್ತೀರಾ ಅಂತ ಇಟ್ಕೊಳ್ಳಿ, 6 ಅವರ್ ಮಲಗಿ, ಇನ್ನೊಂದು 4 ಅವರ್ ಎಲ್ಲಾದರೂ ಸಂಪಾದನೆ ಮಾಡೋಕ್ಕೆ ಆಪ್ಷನ್ ಇದೆಯಾ ಚೆಕ್ ಮಾಡಿ, ಅಲ್ಲಿ ಹೋಗಿ. ನಾನೇನು ಹೇಳ್ತೀನಿ, ನೀನು ಹಾರ್ಡ್ ವರ್ಕ್ ಮಾಡ್ತಾನೇ ಇದ್ದರೆ ಯು ವಿಲ್ ನೆವರ್ ರಿಮೈನ್ ದ ಸೇಮ್. ಸೊ ದೇವರು ನಿನ್ನ ಲೈಫಲ್ಲಿ ಇಂಟರ್ಫಿಯರ್ ಆಗಿ ನಿನ್ನ ಲೈಫನ್ನು ಟರ್ನ್ ಔಟ್ ಮಾಡದೆ ಹೋದರೆ ಯು ವಿಲ್ ರಿಮೈನ್ ದ ಸೇಮ್. ಸೊ ದೇವ್ರು ನಿನ್ನ ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು ಅಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ಸಮಥಿಂಗ್. ನೀನೇನಾದರೂ ಒಂದು ಸ್ಟಾರ್ಟ್ ಮಾಡು. ದೇವರೇ ಈ ವರ್ಷ ನಾನು ಹಿಂಗೆ ಇರ್ತೀನಿ, ದೇವರೇ ನನ್ನ ನಂಬಿಕೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಈ ವರ್ಷ ನಾನು ವಾಕ್ಯನ ಕೇಳ್ತೀನಿ, ದೇವರೇ ನಾನು ಬೆಳಿಗ್ಗೆ ಎದ್ದೇಳ್ತೀನಿ, ದೇವರೇ ನಾನು ಪ್ರಾರ್ಥನೆ ಮಾಡ್ತೀನಿ, ದೇವರೇ ನನ್ನ ಸಂಪಾದನೆಯಲ್ಲಿ ಇಷ್ಟು ನಾನು ಎತ್ತಿಡ್ತೀನಿ, ದೇವ್ರಿಗಾಗಿ ನಾನು ಕೊಡ್ತೀನಿ. ಇದನ್ನೆಲ್ಲ ಚಿಕ್ಕ ಚಿಕ್ಕ ತೀರ್ಮಾನಗಳನ್ನು ಮಾಡ್ಕೊಂಡು ಬನ್ನಿ. ನೋಡಿ, ಎಂಡ್ ಆಫ್ ದ ಇಯರ್ ಯು ವಿಲ್ ಸಿ ದ ರಿಸಲ್ಟ್ಸ್. ಸೊ ದೇವರಿಗೆ ನೀನು ಸ್ವಲ್ಪವಾಗಿರೋದು ಇಷ್ಟ ಇಲ್ಲ, ನೀನು ಹೆಚ್ಚಬೇಕು ಅನ್ನೋದೇ ದೇವರ ಚಿತ್ತ. ಇವತ್ತಿರೋದಕ್ಕಿಂತ ಈ ವರ್ಷ 1000 ಇಲ್ಲ ಅಂದರೂ ಅಟ್ಲೀಸ್ಟ್ 100 ಫಾಲ್ಸ್ 100ರಷ್ಟು ನಾನು ಹೆಚ್ಚಿರ್ತೀನಿ. ಆಮೇನ್. ನೋಡಿ, ನೀವು ಕೆಲಸ ಮಾಡ್ತಾಯಿರಿ, ಕೆಲಸದ ಮೇಲೆ ನಿನಗೇನು ನಡೆಯುತ್ತೆ ಅಂತ ಗೊತ್ತಾಗಲ್ಲ. ಸಡನ್ನಿಗೆ ನಿನಗೆ ಯಾರು ಬಂದು ಸಹಾಯ ಮಾಡ್ತಾರೆ ಅಂತ ಗೊತ್ತಾಗಲ್ಲ, ಸಡನ್ನಿಗೆ ಯಾರು ನಿನಗೆ ಹೆಲ್ಪ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಆದರೆ ದೇವ್ರು ಕೆಲವ್ರನ್ನ ಕಳಿಸ್ತಾರೆ, ಅವ್ರು ನಿನ್ನ ಲೈಫನ್ನು ಚೇಂಜ್ ಮಾಡೋ ಥರ ದೇವ್ರ ಅದ್ಭುತಗಳನ್ನು ಮಾಡ್ತಾರೆ. ಎವ್ರಿ ಡೇ ಎಕ್ಸ್ಪೆಕ್ಟೇಷನ್ ಇದೆ ನನಗೂ. ಈ ವರ್ಷ ಈ ದಿನ ಚೇಂಜ್ ಆಗುತ್ತೆ, ಈ ದಿನ ಚೇಂಜ್ ಆಗುತ್ತೆ, ಈ ಸಂಡೇ ಚೇಂಜ್ ಆಗುತ್ತೆ, ಈ ವರ್ಷ ಚೇಂಜ್ ಆಗುತ್ತೆ. ಆ ಥರ ಮಿನಿಸ್ಟ್ರಿಯಲ್ಲಿ ಎಷ್ಟೋ ವರ್ಷಗಳು ದಾಟ್ಕೊಂಡು ಬಂದಿದ್ದೀನಿ. ಎಷ್ಟು ವರ್ಷದಲ್ಲಿ ದೇವರು ಇಲ್ಲಿವರೆಗೂ ನಡೆಸಿದ್ದಾರೆ. ಬಟ್ ಐ ಆಮ್ ನಾಟ್ ಹ್ಯಾಪಿ ಇನ್ ದಟ್. ಆ್ಯಕ್ಚುಲಿ ಐ ಆಮ್ ಥ್ಯಾಂಕ್ಫುಲ್. ವಾಟ್ ಗಾಡ್ ಹ್ಯಾಸ್ ಡನ್ ಇನ್ ಮೈ ಲೈಫ್, ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಟ್. ಬಟ್ ಐ ಆಮ್ ನಾಟ್ ಹ್ಯಾಪಿ ಇನ್ ದಟ್. ದೇವ್ರಿಗೆ ಸ್ತೋತ್ರ ಮಾಡ್ತೀನಿ ಇಲ್ಲಿವರೆಗೂ ದೇವ್ರು ನಡೆಸಿದ್ಕೆ, ಆದರೆ ಸಂತೋಷ ಪಡಲ್ಲ, ತೃಪ್ತಿ ಪಡಲ್ಲ, ನನಗೆ ತೃಪ್ತಿ ಆಗಲ್ಲ. ನೋಡಿ, ಅದಕ್ಕೆ ಒಂದು ಪ್ರೀಚರ್ ಈ ರೀತಿ ಹೇಳ್ತಾರೆ, ಒಬ್ಬ ಮನುಷ್ಯ ಒಂದನ್ನು ಲೈಫಲ್ಲಿ 2 ಸತಿ ನೋಡ್ತಾನಂತೆ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಮನುಷ್ಯ ಲೈಫಲ್ಲಿ ಒಂದನ್ನೇ ಅವನು 2 ಸತಿ ನೋಡ್ತಾನಂತೆ. ಏನು ಗೊತ್ತಾ? ಒಂದು ಬರೋದಕ್ಕಿಂತ ಮುಂಚೆನೇ ಅವನು ಒಳಗಡೆ ನೋಡಿರ್ತಾನೆ, ಎರಡನೇದು ಅವನೇನು ನೋಡಿರ್ತಾನೋ ಅದೇ ಅವನ ಆಚೆ ನೋಡೋದು. ಇವಾಗ ನಾನೊಂದು ಕಾರ್ ತೊಗೊಬೇಕು ಅನ್ನೋದು ನನ್ನ ಮೈಂಡಲ್ಲಿ, ನನ್ನ ಮನಸ್ಸಲ್ಲಿ ಮೆಡಿಟೇಟ್ ಮಾಡಿ ಇದು ಬೇಕು ಅಂತ ಪ್ರೇಯರ್ ಮಾಡಿರ್ತೀನಿ, ನನ್ನ ಮೈಂಡಲ್ಲೇ ನೋಡಿಬಿಟ್ಟಿರ್ತೀನಿ. ಸೊ ಕಾರ್ ಅದನ್ನು ನೋಡಿದಾಗ ಇದು ನನಗೆ ಅಂತ ಹೇಳಿದಾಗ ಆಶ್ಚರ್ಯ ಪಡಲ್ಲ, ಬಿಕಾಸ್ ಆಲ್ರೆಡಿ ಐ ಹ್ಯಾವ್ ಸೀನ್ ದಟ್. ಸೊ ಇವಾಗ ನಾನು ಏನು ನೋಡಿದ್ದೀನೋ ಅದನ್ನು ನಾನು ಚರ್ಚಲ್ಲಿ ಇನ್ನೂ ನೋಡ್ತಾ ಇಲ್ಲ, ಇನ್ನೂ ನೋಡಿಲ್ಲ. ನಾನು ನೋಡಿರೋದು ಬೇರೆ, ಅದು ನೆರವೇರಿದಾಗ ನಾನು ಹೇಳ್ತೀನಿ, ನಾನು ಇದನ್ನೇ ನೋಡಿದ್ದು ಅಂತ. ಸೊ ವಾಟ್ ಐ ಆಮ್ ಸೀಯಿಂಗ್ ನೌ, ನಾನು ಇವಾಗ ಏನು ನೋಡ್ತಾ ಇದ್ದೀನೋ ಅದು ನಾನು ನೋಡಿಲ್ಲ, ನಾನು ನೋಡಿರೋದು ಬೇರೆ. ನನಗೆ ಅಲ್ಲಿವರೆಗೂ ಬರೋವರೆಗೂ ನನ್ನ ಕಣ್ಣಿಗೆ ನಿದ್ದೆ ಕೊಡಿಸೋದಿಲ್ಲ, ಅದು ಬರೋವರೆಗೂ ನಾನು ನೆಮ್ಮದಿಯಾಗಿರೋದಿಲ್ಲ. ಮಾಡ್ತಾ ಇರ್ತೀನಿ, ಕೆಲಸ ಮಾಡ್ತಾ ಇರ್ತೀನಿ, ಪ್ರಾರ್ಥನೆ ಮಾಡ್ತಾ ಇರ್ತೀನಿ, ಇನ್ನೂ ಮಾತಾಡ್ತಾ ಇರ್ತೀನಿ, ಹೆಚ್ಚುತ್ತಾ ಇರ್ತೀನಿ ಯೇಸು ನಾನು. ಇವತ್ತು ಚಿಲ್ಡ್ರನ್ ಗೇಮ್ಸ್ ಇದೆಲ್ಲ ಬಂದ್ಬಿಟ್ಟು ವರ್ಲ್ಡ್ಸ್ ನಂಬರ್ 1 ಡಿಸ್ನಿ ವರ್ಲ್ಡ್ ಅಂತ ಹೇಳ್ತಾರೆ. ಅದು ಏನು ಹೇಳ್ತಾರೆ ಅದಕ್ಕೆ, ಇನ್ನು ಆ್ಯಕ್ಚುಲಿ ಕರೆಕ್ಟ್ ವರ್ಡ್ ಸಿಕ್ಕಿಲ್ಲ. ಓಕೆ, ಡಿಸ್ನಿ ವರ್ಲ್ಡ್ ಅಂದರೆ ಎಲ್ಲರಿಗೂ ಗೊತ್ತು. ಅದು ಮಕ್ಕಳಿಗೋ ಅಥವಾ ದೊಡ್ಡವ್ರಿಗೋ ಎಲ್ಲರೂ ಎಂಟರ್ಟೈನ್ಮೆಂಟ್ ಆಗುವಂಥ ಒಂದು ಜಾಗ. ಸೊ ಇದು ಹಿಂಗೆ ಇರಬೇಕು ಆ ವರ್ಲ್ಡ್, ಅದು ಆ ಡಿಸ್ನಿ ವರ್ಲ್ಡ್ ಹಿಂಗೆ ಇರಬೇಕು ಅಂದ್ಬಿಟ್ಟು ಆ ಓನರ್ ಏನು ಮಾಡಿದ್ರಂತೆ, ಅದಕ್ಕಾಗಿ ಕೆಲಸ ಮಾಡಿದ್ರು, ಪ್ರಯತ್ನ ಪಟ್ಟರು, ಅವ್ರು ಅದನ್ನು ನೋಡಿದ್ರು, ಅದಕ್ಕಾಗಿ ಕೆಲಸ ಮಾಡ್ತಾರೆ. ಸೊ ಎಲ್ಲನೂ
ಮಾಡಿ ಇನ್ನೇನು ಇನಾಗ್ರೇಷನ್ ಮಾಡೋಕ್ಕಿಂತ ಮುಂಚೆನೇ ಅವ್ರು ತೀರೋದ್ರಂತೆ. ಸೊ ಹಾಫ್ ಆಫ್ ದ ವರ್ಕಲ್ಲಿ ಅವರಿಲ್ಲ. ಸೊ ಇನಾಗ್ರೇಷನ್ ಮಾಡಬೇಕಾದ್ರೆ ಅವ್ರ ಹೆಂಡ್ತಿ ಮಾತ್ರ ಅಲ್ಲಿದ್ರಂತೆ. ಸೊ ಅವ್ರ ಹೆಂಡ್ತಿ ಮಾತಾಡೋದಕ್ಕಿಂತ ಮುಂಚೆ ಇನ್ನೊಬ್ಬರು ಮಾತಾಡಿದ್ರಂತೆ. ಈ ಥರ ಈ ಡಿಸ್ನಿ ವರ್ಲ್ಡ್ಗೆ ಫೌಂಡರ್ ಬಂದ್ಬಿಟ್ಟು ಇಂಥವರು ಇವರೇ ಬಂದ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಿದ್ದು. ಆದರೆ ಇವತ್ತು ಅವರು ನಮ್ಮ ಮಧ್ಯದಲ್ಲಿ ಇಲ್ಲ. ಆದರೆ ಅವರು ಇದನ್ನೆಲ್ಲ ನೋಡಿದರೆ ಭಾಳ ಸಂತೋಷ ಪಡ್ತಾಯಿದ್ರು, ಖುಷಿ ಆಗ್ತಾಯಿದ್ರು ಅಂತ ಹೇಳಿದ್ರಂತೆ. ಅದಕ್ಕೆ ನೆಕ್ಸ್ಟ್ ಅವ್ರ ಮಿಸ್ಸಸ್ ಬಂದು ಹೇಳಿದ್ರಂತೆ, ಇವಾಗ ಇದನ್ನೆಲ್ಲ ಈ ಡಿಸ್ನಿ ವರ್ಲ್ಡನ್ನ ನೀವು ನೋಡ್ತಾ ಇದ್ದೀರಲ್ಲ, ಇದು ಅವ್ರ ಸಾಯಕ್ಕಿಂತ ಮುಂಚೆನೇ ನೋಡ್ಬಿಟ್ರು. ನಮ್ಮ ಯಜಮಾನ್ರು ಇದನ್ನು ನೀವು ಇವಾಗ ನೋಡ್ತಾ ಇದ್ದೀರಾ, ಆದರೆ ನೀವೆಲ್ಲ ನೋಡೋದಕ್ಕಿಂತ ಮುಂಚೆನೇ ಯಾರು ನೋಡ್ಬಿಟ್ರು? ನಮ್ಮ ಯಜಮಾನ್ರು ಅದನ್ನು ನೋಡ್ಬಿಟ್ರು. ಸೊ ಅವ್ರು ಏನು ನೋಡಿದ್ರು ಇವತ್ತು ಅದೇ ಡಿಸ್ನಿ ವರ್ಲ್ಡ್. ಸೊ ಯಾವಾಗಲೂ ಲೈಫಲ್ಲಿ ನಮ್ಗೆ ಹೆಂಗೆ ಗೊತ್ತಾ, ನಾನು ಮನಸ್ಸಲ್ಲಿ ನನ್ನ ಕನಸಲ್ಲಿ ನಾನು ಯಾವುದನ್ನು ಯೋಚನೆ ಮಾಡಿಕೊಂಡು ಇದೇ ಬೇಕು ಅಂತ ನಾನು ನೋಡ್ತೀನೋ, ನನ್ನ ಲೈಫಲ್ಲಿ ಅದೇ ನಾನು ನೋಡೋದು. ಸೊ ಒಂದು ಸತಿ ನಾನು ಯಾವುದನ್ನು ನೋಡ್ತೀನೋ ಅದೇ ರಿಯಾಲಿಟಿಗೆ ಬರೋದು. ನಾನು ಐಶ್ವರ್ಯವಂತನಾಗಿರ್ತೀನಿ ಅಂತ ಯೋಚನೆ ಮಾಡು. ಆಮೇಲೆ ಲಕ್ಷ ದೇವ್ರ ರಾಜ್ಯಕ್ಕೆ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡು. ಆಮೇಲೆ 1000ದಲ್ಲಿ ಕೊಡ್ತಾ ಇದ್ದೀನಿ, ದೇವರಲ್ಲಿ 1,00,000 ಕೊಡಬೇಕಪ್ಪ ನಾನು ಅನ್ನೋದನ್ನು ಇವಾಗಲೇ ಥಿಂಕ್ ಮಾಡು, ಇಮ್ಯಾಜಿನ್ ಮಾಡು. 1,00,000 ತೊಗೊಂಬಂದು ಪಾಸ್ಟರ್ ಕೈಯಲ್ಲಿ ಕೊಡಬೇಕು, ಆ ರೀತಿ ದೇವರು ನನ್ನನ್ನು ಆಶ್ವಸ್ತಾರೆ ಅಂತ ಥಿಂಕ್ ಮಾಡು, ಕೆಲಸ ಮಾಡು, ಪ್ರಾರ್ಥನೆ ಮಾಡು, ನಂಬಿಕೆ ಇಡು. ದೇವ್ರ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಸೊ ಇವತ್ತು ಕನಸು ಕಾಣ್ರಿ, ನಿಮ್ಮ ಕನಸೆಲ್ಲ ಈ 2026ರಲ್ಲಿ ನನಸಾಗಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಆಶ್ವಸ್ತೇನೆ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೊಂದಿಗೆ ಮಾತನಾಡಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ ಅನ್ನೋದ್ರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್. ಸೊ ದೇವರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ವಸ್ಲಿ. ಆಮೆನ್.